ಸಮ್ಯಕ್ ದರ್ಶನ ಒಂದನೇ ಭಾಗ. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಾಗುರು ಉಪದೇಶರತ್ನಾಕರ ಆರಾಧಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ಸಮ್ಯಕ್ ದರ್ಶನದ ಪ್ರಕರಣ ನೋಡ್ರಿ. ಸಮ್ಯಕ್ ದರ್ಶನದ ಬಗ್ಗೆ ನಡೀತಾ ಇದೆ. ಸಮ್ಯಕ್ ದರ್ಶನದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇದು ಭಾಗ 1 ಅಂದರೆ ಪ್ರಥಮ ಭಾಗ. ಇದರಲ್ಲಿ ಬಂಧುಗಳೇ, ಈಗ ಸಮ್ಯಕ್ ದರ್ಶನದ ಬಗ್ಗೆ ಹೇಳಲಾಗುತ್ತದೆ. ನಿಮಗೆ ಈ ಉಪದೇಶ ಒಂದು ಸ್ವಲ್ಪ ಕಠಿಣ ಅನಿಸ್ಬೋದು, ಆದರೂ ಕೂಡ ನೀವು ಕೇಳ್ತಾ ಭಾಳ ಸುಲಭ ಆಗುತ್ತೆ. ನಿಮಗೆ ಏನೂ ಕಠಿಣ ಇಲ್ಲ, ಕೇಳ್ತಾ ಸುಲಭ ಆಗ್ತದೆ. ಫಸ್ಟಿಗೆ ಕೇಳೋತ್ತಿಗೆ ಒಂದ್ಸಲ ನಿಮ್ಗೊಂದು ಸ್ವಲ್ಪ ಕಠಿಣ ಅನಿಸ್ಬೋದು, ಹಾಗೇನು ವಿಚಾರ ಮಾಡಿಬಿಡ್ರಿ. ನೋಡಿ, ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಮತ್ತು ಭವ, ಇದನ್ನು 5 ಪರಿವರ್ತನ ಅಂತ ಕರೀತಾರೆ. ಏನು ನೆನಪು ಮಾಡಿಕೊಡ್ರಿ ಸ್ವಲ್ಪ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಭವ, ಇದನ್ನು 5 ಪರಿವರ್ತನೆ ಅಂತ ಕರೀತಾರೆ. ಪಂಚಪರಿವರ್ತನೆ ಅಂತ ಕರೀತಾರೆ. ಪಂಚಪರಿವರ್ತನೆ ರೂಪ, ಪರಾವರ್ತನ ರೂಪ ಸಂಸಾರ ಅಂತೆಲ್ಲ ಶಾಸ್ತ್ರದಲ್ಲಿ ಬರ್ತವೆ. ಅರ್ಥ ಆಯಿತು? ಈ ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಭವ, ಈ ಪರಿವರ್ತನೆಗಳು ಬಂಧುಗಳೇ ಉತ್ತರೋತ್ತರ ಅಂದರೆ ಮುಂದೆ ಹೋದ ಹಾಗೆ ದ್ರವ್ಯ ಪರಿವರ್ತನೆಗಿಂತ ಕ್ಷೇತ್ರ ಪರಿವರ್ತನೆಯ ಕಾಲ ಅನಂತ ಗುಣ ದೊಡ್ಡ ಇದೆ. ಕ್ಷೇತ್ರ ಪರಿವರ್ತನೆಯ ಕಾಲದಕ್ಕಿಂತ ಕಾಲ ಪರಿವರ್ತನೆಯ ಕಾಲ ಅನಂತ ಗುಣ ದೊಡ್ಡ ಇದೆ. ಕಾಲ ಪರಿವರ್ತನೆಗಿಂತ ಭಾವ ಪರಿವರ್ತನೆ ಅದರಿಗಿಂತ ಅನಂತ ಗುಣ ದೊಡ್ಡ ಇದೆ. ಭಾವಕ್ಕಿಂತ ಭವ ಪರಿವರ್ತನೆ ದೊಡ್ಡ. ಹೀಗೆ ಏನಾಗ್ತದೆ ಗೊತ್ತಾ? ಮುಂದೆ ಹೋಗ್ತಾ ಈ ಕಾಲಗಳು ದೊಡ್ಡ ಆಗ್ತಾ ಹೋಗ್ತವೆ, ಕಡಿಮೆ ಆಗಲ್ಲ. ಒಂದು ಜೀವದ ಪಂಚ ಪರಿವರ್ತನೆ ಅಂದರೆ ಅದು ಎಷ್ಟು ಅನಂತ ಸಾಗರಗಳು ಆಗಿ ಹೋಗ್ತವೆ ಒಂದು ಈ ಜೀವದ ಪರಿವರ್ತನೆ ಒಳಗಡೆ. ಅಂತಹ ಪರಿವರ್ತನೆಯನ್ನು ಜೀವ ಮಾಡ್ತಾ ಎಷ್ಟು ದುಃಖವನ್ನು ಜೀವ ತಿಂದಿರ್ಬೋದು ಬಂಧುಗಳೇ. ಏನಾರು ಕಲ್ಪನೆ ಮಾಡೋದಕ್ಕಾಗ್ತದೆ? ಏನಾರು ನಾವು ಕಲ್ಪನೆ ಅಥವಾ ನೀವೇನಾರು ಕಲ್ಪನೆ ಮಾಡೋದಕ್ಕಾಗ್ತದೆ? ಕೇವಲ ಆ ಸರ್ವಜ್ಞ ಭಗವಾನರು ಮಾತ್ರ ತಿಳಿತಾರೆ ಜೀವದ ದುಃಖವನ್ನು ಹೊರತು. ಮತ್ತು ನಾವು ಎಲ್ಲ ಸುಮ್ಮನೆ ಕಿವಿಯಿಂದ ಕೇಳ್ಬೋದಷ್ಟೇ, ಸ್ವಲ್ಪ ಏನಾರು ಅರ್ಥ ಮಾಡಿಕೊಳ್ಬೋದು. ಆದರೆ ಇದು ನಮ್ಮ ಕಲ್ಪನೆಗೆ ನಿಲುಕುವ ವಿಷಯ ಅಲ್ಲ. ಈ ಪರಿವರ್ತನೆಗಳು ಒಂದೊಂದು ಪರಿವರ್ತನೆಗಳಲ್ಲಿ ಅನಂತ ಸಾಗರ ಸಮಯ ಹೋಗ್ತದೆ. ಅಂದರೆ ಇನ್ನು ಎಷ್ಟು ದೊಡ್ಡ ಪರಿವರ್ತನೆ ಇರಲಿ. ಇಂಥ ಮಹಾ ಪರಿವರ್ತನೆ ಒಳಗಡೆ ಬಂಧುಗಳೇ, ಈ ದ್ರವ್ಯ ಪರಿವರ್ತನೆ ಏನಿದೆಯಲ್ಲ, ನಂಬರ್ 1 ದ್ರವ್ಯ ಪರಿವರ್ತನೆ ಏನಿದೆಯಲ್ಲ, ಈ ದ್ರವ್ಯ ಪರಿವರ್ತನೆಯ 2 ಭೇದ ಹೇಳಿದ್ದಾರೆ. ಒಂದು ಕರ್ಮದ್ರವ್ಯ ಪರಿವರ್ತನ, ಇನ್ನೊಂದು ನೋಕರ್ಮ ದ್ರವ್ಯ ಪರಿವರ್ತನ ಅಂತ ಹೇಳಿದ್ದಾರೆ. ನೋಡ್ರಿ, ಅದರೊಳಗಡೆ ಏನಿದೆ ಅಂದರೆ, ಈಗ ಈ ನೋಕರ್ಮ ದ್ರವ್ಯ ಪರಿವರ್ತನೆ ಏನಿದೆಯಲ್ಲ, ಅದನ್ನು ಅರ್ಧ ಪುದ್ಗಲ ಪರಿವರ್ತನ ಕಾಲ, ಪರಾವರ್ತನ ಕಾಲ ಅಂತ ಹೇಳ್ತಾರೆ. ನೋಡ್ರಿ, ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಥವಾ ಪರಾವರ್ತನ ಕಾಲ ಅಂತ ಹೇಳ್ತಾರೆ. ನೋಡ್ರಿ, ಅರ್ಧ ಆಯ್ತು ನಿಮಗೆ? ಅದನ್ನು ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಂತ ಹೇಳ್ತಾರೆ. ಯಾಕೆಂದರೆ ಈ ಶಬ್ದ ಇನ್ನು ಮುಂದೆ ಪದೇ ಬರ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಹೇಳಬೇಕಾಯ್ತು. ಇಲ್ಲಾಂದ್ರೆ ಬಂಧುಗಳೇ, ನಿಮ್ಗೆ ಇಷ್ಟು ಕಠಿಣ ವಿಷಯವನ್ನು ನಾನು ಹೇಳ್ತಾನೆ ಇರಲಿಲ್ಲ. ಇನ್ನು ಮುಂದೆ ಎಲ್ಲನೂ ವಿಷಯಗಳು ಸರಳ ಇದ್ದಾವೆ, ಸುಲಭ ಇದ್ದಾವೆ. ಆದರೆ ಇಲ್ಲಿ ಯಾಕೆ ಇದನ್ನು ಹೇಳಬೇಕಾಯ್ತು? ಈ ಅರ್ಧ ಪುದ್ಗಲ್ ಪರಿವರ್ತನ ಕಾಲ ಇದಿದೆಯಲ್ಲ, ಇನ್ನು ಮುಂದೆ ಸಾಕಷ್ಟು ಸರ್ತಿ ಆ ಶಬ್ದ ಬರ್ತದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ಹೇಳಿದ್ನ ಒಂದು ಸ್ವಲ್ಪ ನಿಮ್ಮನ್ನು ತಯಾರು ಮಾಡಬೇಕಾಗಿತ್ತು. ನಿಮ್ಮ ಮಾನಸಿಕ ಸ್ಥಿತಿ ತಯಾರಾಗಬೇಕು. ಅದಕ್ಕೋಸ್ಕರ ಇದನ್ನು ನಾವು ಹೇಳಬೇಕಾಯ್ತು. ಕೇಳಿಲಿ, ಇದನ್ನು ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಂತ ಹೇಳ್ತಾರೆ. ಈ ಯಾವ ಜೀವಕ್ಕೆ ಅರ್ಧ ಪುದ್ಗಲ ಪರಿವರ್ತನ ಕಾಲ ನಡೆಯೋದಕ್ಕೆ ಪ್ರಾರಂಭ ಆಯಿತು, ಆ ಸಮಯದಲ್ಲಿ ಮಾತ್ರ ಜೀವ ಎಲ್ಲರೂ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಆಗುತ್ತೆ.
ಬಾಕಿ ಸಮಯದಲ್ಲಿ ಅದಕ್ಕಿಂತ ಹಿಂದೆ ಆ ಜೀವಕ್ಕೆ ನಿಯಮದಿಂದ ಸಮ್ಯಕ್ ದರ್ಶನ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರದೊಳಗಡೆ ಬರೆದಿದ್ದಾರೆ. ಆ ಶಾಸ್ತ್ರಗಳು ನಮ್ಮ ಕಡೆ ಉಪಲಬ್ಧ ಇದ್ದಾವೆ. ಏನಿದೆ ಅದರೊಳಗಡೆ ಅಂದರೆ, ಈ ಏನು ನೋಕರ್ಮ ದ್ರವ್ಯ ಪರಿವರ್ತನೆ ನಿಮ್ಮದು ಅಂದರೆ ಶುರು ಇದೆ ನಿಮ್ಮದು, ಹಾಗಾದ್ರೆ ಮಾತ್ರ ನಿಮಗೆ ಏನಾಗೋಕ್ಕೆ ಸಾಧ್ಯ, ಸಮ್ಯಕ್ ದರ್ಶನ. ಆದರೆ ಅದಕ್ಕಿಂತ ಹಿಂದೆ ನಿಮಗೆ ಸಮ್ಯಕ್ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಇರಲಿ, ಅದು ನೋಡೋಣ, ಮುಂದೆ ನೋಡೋಣ. ಅದರಲ್ಲಿ ಸಾಕಷ್ಟು ವಿಷಯಗಳಿದ್ದಾವೆ. ಹಾಗಾಗಿ ಈಗ ಇನ್ನೊಂದು ವಿಚಾರ ಕೇಳಿ ಬಂಧುಗಳೇ, ಇಲ್ಲಿಂದ ವಿಷಯ ಪ್ರಾರಂಭ ಆಗುತ್ತೆ ಮುಂದೆ ನೋಡಿ. ಈ ಮೂರು ಲೋಕದ ಒಳಗಡೆ ಅಂದರೆ 340 ಘನರಜ್ಜು ಪ್ರಮಾಣ ಈ ಏನು ಲೋಕ ಹೇಳಿದ್ದಾರೆ, ಲೋಕಾಕಾಶ, ಇದರೊಳಗಡೆ ಮಾತ್ರ ಜೀವಗಳಿದ್ದಾವೆ. ಅಲೋಕ ಆಕಾಶದಲ್ಲಿ ಯಾವುದೇ ರೀತಿ ಜೀವಗಳು ಇಲ್ಲ. ಆ ಅಲೋಕ ಆಕಾಶದಲ್ಲಿ ಖಾಲಿ ಒಂದು ಆಕಾಶ ದ್ರವ್ಯ ಇದೆ. ನಿಮಗೆ ಯಾವಾಗ 6 ದ್ರವ್ಯಗಳ ಬೋಧನೆ ಬರ್ತದೆ, ಆ ಸಮಯದಲ್ಲಿ ಆ ಉಪದೇಶದಲ್ಲಿ ನಿಮಗೆ ಅದನ್ನು ಹೇಳಲಾಗ್ತದೆ. ಈಗ ಇಲ್ಲ. ಈಗ ಖಾಲಿ ನೀವು ಇಷ್ಟೇ ತಿಳ್ಕೊಳ್ಳಿ, ಈ 340 ಘನರಜ್ಜು ಪ್ರಮಾಣದಲ್ಲಿ ಈ ಅನಂತಾನಂತ ಜೀವಗಳು ಈ ಲೋಕಾಕಾಶದ ಒಳಗಡೆ ಇದ್ದಾವೆ. ಅರ್ಥ ಆಯಿತು? ಲೋಕಾಕಾಶದ ಹೊರಗಡೆ ಒಂದು ಜೀವನೂ ಕೂಡ ಇಲ್ಲ. ಎಲ್ಲ ಸಿದ್ಧ ಭಗವಾನರು ಇರಲಿ, ಯಾರೇ ಇರಲಿ, ಎಲ್ಲನೂ ಲೋಕಾಕಾಶದ ಒಳಗಡೆ ಇದ್ದಾರೆ, ಹೊರಗಡೆ ಯಾರೂ ಇಲ್ಲ. ಇರಲಿ. ಈ 3 ಲೋಕದ ಜೀವಗಳಲ್ಲಿ ಬಂಧುಗಳೇ 2 ಭೇದ ಹೇಳಿದ್ದಾರೆ ಜಿನೇಂದ್ರ ಭಗವಾನರು. ಒಂದು ಭವ್ಯ ಜೀವ, ಇನ್ನೊಂದು ಅಭವ್ಯ ಜೀವ. ಈ ಭವ್ಯ ಜೀವಗಳ ಸಂಖ್ಯೆ ಬಹಳ ಜಾಸ್ತಿ ಇದೆ ಮತ್ತು ಅಭವ್ಯ ಜೀವಗಳ ಸಂಖ್ಯೆ ಕಡಿಮೆ ಇದೆ. ಅಕಸ್ಮಾತ್ ಯಾವಾಗಾರ ಸಮ್ಯಕ್ ದರ್ಶನ ಆಗಬೇಕು ಅಂತ ಅಂದರೆ ಅದು ಭವ್ಯ ಜೀವಿಗಳಿಗೆ ಆಗ್ತದೆ, ಹೊರತಾಗಿ ಅಭವ್ಯ ಜೀವಿಗಳಿಗೆ ಯಾವತ್ತೂ ಸಮ್ಯಕ್ ದರ್ಶನ ಆಗಲ್ಲ. ಹಾಗಂತ ಜಿನೇಂದ್ರ ಭಗವಾನರ ವಾಣಿ ಇದೆ. ಅಭವ್ಯ ಜೀವ ಅವನು ಏನೇ ಪ್ರಯತ್ನ ಮಾಡಿದರೂ ಕೂಡ ಬೇಕಾದಷ್ಟು ಸತಿ ಬೇಕಾದ್ರೆ ಅವನು ಮುನಿ ದೀಕ್ಷೆ ತಗೊತಾನೆ. ಅಭವ್ಯ ಜೀವಿಗಳು ಬೇಕಾದ್ರೆ ಮುನಿ ದೀಕ್ಷೆ ತಗೊತವೆ. ಮುನಿ ದೀಕ್ಷೆ ತಗೊಂಡು ಉಗ್ರ ತಪವನ್ನು ಮಾಡಿ, ಉಗ್ರ ತಪ ಸಾಮಾನ್ಯ ತಪ ಅಲ್ಲ, ಉಗ್ರಾತಿ ಉಗ್ರ ತಪಗಳನ್ನು ಮಾಡಿ ನವ ಗ್ರೈವೇಕದ ಅಹಮೀಂದ್ರ ಪದವಿವರೆಗೆ ಹೋಗ್ತವೆ ಜೀವಗಳು. ಆದರೂ ಕೂಡ ಸಮ್ಯಕ್ ದರ್ಶನ ಇಲ್ಲದ ಕಾರಣ ಜೀವ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ. ಹಂಗಂತ ಶಾಸ್ತ್ರದಾಗ ಹೇಳ್ಯಾರ ನೋಡ್ರಿ. ಈ ಸಮ್ಯಕ್ ದರ್ಶನ ಯಾರಿಗಾಗ್ತಪ್ಪ? ಭವ್ಯ ಜೀವಗಳಿಗೆ. ಅದರಲ್ಲೂ ಮತ್ತೆ ಅವರ ಯಾವ ಪರಿವರ್ತನೆ ನಡೀತಿದೆ ಅಂತ ನೋಡಬೇಕಲ್ಲ. ಅರ್ಧ ಪುದ್ಗಲ ಪರಿವರ್ತನೆ ಕಾಲ ಇದೆಲ್ಲ ಇದಾವಲ್ಲ, ಇದೆಲ್ಲ ಆ ಸಮಯದಲ್ಲಿ ಜೀವ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ಯೋಗ್ಯತೆ ಬರ್ತದೆ. ಆದರೆ ಪ್ರಾಪ್ತ ಮಾಡಿಕೊಳ್ಬೇಕು ಅಂತ ಏನು ನಿಯಮ ಇಲ್ಲ, ಯೋಗ್ಯತೆ ಬರ್ತದೆ, ಅದೊಂದು ಸಮಯ ಬರ್ತದೆ ನೋಡ್ರಿ. ಆವಾಗ ಆ ಸಮಯದಲ್ಲಿ ಜೀವ ಏನಾರ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡ್ರೆ ಮಾಡ್ಕೊಳ್ತು, ಇಲ್ಲ ಅಂದರೆ ಇನ್ನು ಮತ್ತೆ ಪರಿವರ್ತನಗಳು, ಪಂಚ ಪರಿವರ್ತನ ಬದು ಇದರಲ್ಲಿ ಹೇಳಿದಾರಲ್ಲ. ಚರಡಲ ಓದ್ತಿರಲ್ಲ ನೀವು, ಚರಡಲ ಅಂದರೆ 6 ಗುರಾಣಿಗಳು, ಅದರಲ್ಲಿ ಹೇಳಿದಾರಲ್ಲ, ಚೌಗತಿ ದುಃಖ ಜೀವು ಬರೇ ಪರಿವರ್ತನ पंच करे सब विधि संसार असारा ಯಾಮೇ ಸುಖು ನಾಹಿ ಲಗಾರ. ಎಲ್ಲ ವಿಧ ಸಂಸಾರ ಅಸಾರ್. ಆದರೆ ಇಲ್ಲಿ ಕೇಳಿ, ಅಲ್ಲಿ ಪರಿವರ್ತನ ಪಂಚಕರೆ ಅಂದರೆ ಜೀವ ಪಂಚ ಪರಿವರ್ತನ ಮಾಡ್ತಾ ಇದೆಯಾ ಅಂತ ಹೇಳಿದ್ದಾರೆ ನೋಡ್ರಿ. ಇರಲಿ ಬಂಧುಗಳೇ, ಅದನ್ನು ಬೇರೆ ಒಂದು ಪೃಥಕ್ ಉಪದೇಶದಲ್ಲಿ ಹೇಳಲಾಗ್ತದೆ. ಅರ್ಥ ಆಯಿತು? ಈಗ ಬೇಡ, ಅದು ಆ ವಿಚಾರ ಭಾಳ ಹೆವಿ ಇದೆ, ಅದು ಬೇಡ. ನಮಗೆ ಬೇಕೀಗ ಸಮ್ಯಕ್ ದರ್ಶನದ ಮುಖ್ಯಾಂಶಗಳು ಬೇಕು. ಇರಲಿ, ಅದು ನೋಡ್ರಿ. ಈಗ ಸಮ್ಯಕ್ ದರ್ಶನದ 3 ಭೇದಗಳಿದ್ದಾವೆ. 1 ಉಪಶಮ, 2 ಕ್ಷಯೋಪಶಮ, 3 ಕ್ಷಾಯಿಕ. ಕೇಳ್ರಿ ಇಲ್ಲಿ ಬಂಧುಗಳೇ, ಉಪಶಮ, ಕ್ಷಯೋಪಶಮ, ಕ್ಷಾಯಿಕ 3 ನೀವು ನೆನ್ಪಿಟ್ಕೊಂಡ್ರಲ್ಲ ಇದನ್ನು. ಈಗ ಉಪಶಮ ಅಂದರೆ ಏನು, ಇದರ ಪರಿಭಾಷೆ ಏನು, ಅಂದರೆ ಡೆಫಿನೇಷನ್ ಏನು, ಶಾಸ್ತ್ರೋಕ್ತ ಪಾರಿಭಾಷಿಕ ಶಬ್ದ ಏನು, ಇದನ್ನು ಕೇಳ್ರಿ. ಇದು ಬಹಳ ಮಹತ್ವಪೂರ್ಣ ಇದೆ ಬಂಧುಗಳೇ. ಆದ್ದರಿಂದ ಇದನ್ನು ನೀವು ಬರ್ಕೊಂಡು ಸ್ವಲ್ಪ ಇದನ್ನು ಕಂಠಪಾಠ ಮಾಡಬೇಕು. ಇದನ್ನು ಅರ್ಥ ಆಯಿತು? ಮಹತ್ವಪೂರ್ಣ ವಿಚಾರ ಇದನ್ನು ಅತ್ಯಂತ ಮಹತ್ವಪೂರ್ಣ. ಆದ್ದರಿಂದ ನೀವು ಇದನ್ನು ಕಂಠಪಾಠ ಮಾಡಬೇಕು ಬರ್ಕೊಂಡು. ಸ್ಟಾರ್ಟ್. ಉಪಶಮ ಸಮ್ಯಕ್ ದರ್ಶನ, ಇದರ ಪಾರಿಭಾಷಿಕ ಶಬ್ದ ಹೇಳ್ತೀನಿ.
ಉಪಶಮ ಸಮ್ಯಕ್ ದರ್ಶನ ಅಥವಾ ಇದನ್ನು ಔಪಶಮಿಕ ಸಮ್ಯಕ್ ದರ್ಶನ ಅಂತಲೂ ಕರೀತಾರೆ. ಅರ್ಥ ಆಯಿತು? ಹಾಂ, ಉಪಶಮ ಅಥವಾ ಔಪಶಮಿಕ. ಇನ್ನು ಅದರ ಪಾರಿಭಾಷೆ ಕೇಳ್ರಿ. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯಾ, ಲೋಭ. ಈ 7 ಪ್ರಕೃತಿಗಳ ಉಪಶಮ ಆದರೆ ಜೀವಕ್ಕೆ ಉಪಶಮ ಸಮ್ಯಕ್ ದರ್ಶನ ಆಗುತ್ತದೆ. ಇದು ಪರಿಭಾಷೆ, ನೆನ್ಪಿಟ್ಕೊಂಡ್ರಿ? ಹಾಂ. ಇನ್ನು ನಂಬರ್ 2, ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ. ಪ್ರತಿಪಕ್ಷಿ 7 ಪ್ರಕೃತಿ ಅರ್ಥಾತ್ ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯಾ, ಲೋಭ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಇವುಗಳ ಸರ್ವಘಾತಿ ಸ್ಪರ್ಧಕಗಳ ಉದಯಾಭಾವಿ ಕ್ಷಯ, ಮುಂದೆ ಉದಯದಲ್ಲಿ ಬರುವಂಥ ಸರ್ವಘಾತಿ ಸ್ಪರ್ಧಕಗಳ ಸತ್ತದಲ್ಲಿ ಉಪಶಮ ತಥಾ ದೇಶಘಾತಿ ಸ್ಪರ್ಧಕಗಳ ಉದಯದಿಂದ ತತ್ವದ ಮೇಲೆ ಶ್ರದ್ಧೆ ಆಗುತ್ತೆ. ಅದು ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಇದೆ. ಇದರ ಇನ್ನೊಂದು ಹೆಸರು ವೇದಕ ಸಮ್ಯಕ್ ದರ್ಶನ. ಹಾಂ. ನಂಬರ್ 3, ಕ್ಷಾಯಿಕ ಸಮ್ಯಕ್ ದರ್ಶನ. ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯಾ, ಲೋಭ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಈ 7 ಪ್ರಕೃತಿಗಳು ಆತ್ಮನಿಂದ ಸಂಪೂರ್ಣ ಹೊರಬರೋದು ಅಂದರೆ ಕ್ಷಯವಾಗೋದನ್ನು ಕ್ಷಾಯಿಕ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಅರ್ಥ ಆಯ್ತು ಬಂಧುಗಳೇ? ಈಗ ಇದು ಏನಾಯಿತು ಕೇಳ್ರಿ, ಪರಿಭಾಷೆ ಆಯಿತು. ಈಗ ಒಂದು ಸ್ವಲ್ಪ ಪರಿಭಾಷೆಯ ಅರ್ಥ ತಿಳ್ಕೊಳ್ಳೋಣ ಬಂಧುಗಳೇ, ಜಾಸ್ತಿ ಬೇಡ, ಇದನ್ನ ವಿಸ್ತಾರ ಮಾಡಿ ನಾವೇನು ಹೇಳೋದಾಗ ನೋಡಿ. ಉಪಶಮ ಸಮ್ಯಕ್ ದರ್ಶನ ಇದೆಯಲ್ಲ, ಈ ಉಪಶಮ ಸಮ್ಯಕ್ ದರ್ಶನ ಅಂದರೆ ಏನ ನೋಡಿ. ಕರ್ಮ ಪ್ರಕೃತಿಗಳು 5 ಅಥವಾ ಎಂದು ಒಂದು ಸ್ವಲ್ಪ ಇದರಲ್ಲಿ ಅನೇಕಾಂತ ಇದೆ, ಅಂದರೆ 5 ಪ್ರಕೃತಿಗಳ ಉಪಶಮ ಆದರೂ ಸಮ್ಯಕ್ ದರ್ಶನ ಆಗ್ತದೆ, 7 ಆದರೂ ಆಗ್ತವೆ. ಅದು ಹೇಗೆಂದರೆ ಅನಾದಿಯಿಂದ ಮಿಥ್ಯಾದರ್ಶ ಜೀವಗಳಿದಾವಲ್ಲ, ಆ ಜೀವಗಳದ್ದೆಲ್ಲ ಏನಾಗುತ್ತೆ, ಮಿಥ್ಯಾತ್ವ ಒಂದೇ ಪಿಂಡ ಇದೆ, ಅದಿನ್ನೂ ಹೊಡೆದಿಲ್ಲ. ಯಾವಾಗ ಸಮ್ಯಕ್ ದರ್ಶನದ ಹೊಡೆತದಿಂದ ಆ 3 ತುಂಡುಗಳಾಗ್ತಾವೆ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಅಂತ ಹೊಡೆತದಲ್ಲಿ ಆ 3 ತುಂಡಾಗ್ತಾವೆ. ಅರ್ಥ ಆಯಿತು? ಇಲ್ಲಾಂದರೆ ಮೋಹನೀಯದ ಪ್ರಕೃತಿ ಎಷ್ಟಿರ್ತಾವೋ? ಹಾಂ, 26 ಇರ್ತಾವಲ್ಲ. ಹಾಗೆ ಅದನ್ನು ನಿಮಗೆ ಬೇರೆ ಉಪದೇಶದಲ್ಲಿ ಕಲಿಸ್ಬೇಕಾಗುತ್ತೆ, ಈಗ ಬೇಡ, ಕೇಳ್ರಿ ಇಲ್ಲಿ. ಇನ್ನು ಆ ಪ್ರಕೃತಿಗಳೆಲ್ಲ ಅಂದರೆ 7 ಪ್ರಕೃತಿ ಇರಲಿ, 5 ಇರಲಿ, ಎಷ್ಟಾರು ಇರಲಿ, 7 ಪ್ರಕೃತಿಗಳು ಕೆಳಗಡೆ ಕೂತು ಬಿಡ್ತಾವೆ. ಹಾಂ, ಆವಾಗ ಮೇಲೆ ಸ್ವಚ್ಛ ಪರಿಣಾಮ ಏನಾಗ್ತದೆ ಆತ್ಮನಲ್ಲಿ, ಅದನ್ನು ಉಪಶಮ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಉಪಶಮ ಸಮ್ಯಕ್ ದರ್ಶನ ಜಾಸ್ತಿ ಟೈಮ್ ನಿಲ್ಲೋದಿಲ್ಲ, ಅದನ್ನು ಮತ್ತೆ ಆಮೇಲೆ ಹೇಳ್ತೀನಿ. ಒಂದು ಅಂತರ್ಮೂಲಕ ಆಗುತ್ತೆ ಅಷ್ಟೇ, ಹೋಗ್ಬಿಡುತ್ತೆ ಅದು. ಮತ್ತಿನ್ನು ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಅಂದರೆ ಅದನ್ನು ವೇದಕ ಸಮ್ಯಕ್ ದರ್ಶನ ಅಂತಲೂ ಕೂಡ ಕರೀತಾರೆ. ಈ 7 ಪ್ರಕೃತಿಗಳಲ್ಲಿ ಸರ್ವಘಾತಿ ಸ್ಪರ್ಧಕಗಳ ಉದಯಭಾವಿ ಕ್ಷಯ ಆಗ್ತದೆ. ಮತ್ತು ಏನಾಗ್ತದೆ ಅಲ್ಲಿ ಸತತದಲ್ಲಿ ಉಪಶಮ ಆಗ್ತದೆ. ದೇಶಘಾತಿ ಸ್ಪರ್ಧಕದ ಉದಯ ಆಗ್ತದೆ. ಆವಾಗ ಅಲ್ಲಿ ಅದು ಏನಾಗ್ತದೆ, ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಆಗ್ತದೆ. ಇದನ್ನು ನಾವು ಹೀಗೆ ಹೇಳಿದ್ರೆ ಇದನ್ನು ಸ್ವಲ್ಪ ಸುಲಭ ಇಲ್ಲ, ಇದನ್ನು ಕಲಿಯೋದು ಒಂದು ಸ್ವಲ್ಪ ಕಷ್ಟ ಇದೆ, ಇರಲಿಯಪ್ಪ. ಇನ್ನು ಕ್ಷಾಯಿಕ ಸಮ್ಯಕ್ ದರ್ಶನ ಅಂದರೆ ಏನಂದರೆ ಆ ಏನು ಕರ್ಮ ಪ್ರಕೃತಿಗಳು ಇದಾವೆ ನೋಡಿ, ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯ, ಲೋಭ, ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ 7 ಪ್ರಕೃತಿಗಳ ಸಂಪೂರ್ಣ ಕ್ಷಯ ಆಗೋದು. ಬೀಜ ಸುಟ್ಟು ಹೋಗಿದೆ, ಬೀಜ ನಾಶ ಆಗಿದೆ, ಇನ್ನು ಅಲ್ಲಿ ಉತ್ಪತ್ತಿ ಆಗೋದಿಲ್ಲ. ಅದನ್ನು ಕ್ಷಾಯಿಕ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಕ್ಷಾಯಿಕ ಸಮ್ಯಕ್ ದರ್ಶನ ಅನಂತಕಾಲ ಇರ್ತದೆ, ಅದನ್ನ ಆಮೇಲೆ ಹೇಳ್ತೀನಿ ಕೇಳ್ರಿ ಇಲ್ಲಿ. ಈಗ ಬಂಧುಗಳೇ ಒಂದು ಸಣ್ಣ ಉದಾಹರಣೆ ನೋಡೋಣ, ಭಾಳ ಸಣ್ಣದೊಂದು ಉದಾಹರಣೆ ನೋಡೋಣ. ನೋಡಿರಿ, ಅದಕ್ಕೆ ನಮ್ಮ ಗುರುಗಳು ಉದಾಹರಣೆ ಏನು ಕೊಟ್ಟಿದ್ದಾರೆ ಕೇಳಿ. ಈ ಗ್ಲಾಸ್ಗಳು ಇರ್ತಾವಲ್ಲ, ಗ್ಲಾಸ್ ಅಂದರೆ ಗಾಜಿನ ಹೊರಗಡೆ ಕಾಣಬೇಕು ನಿಮ್ಗೆ, ಒಳಗಡೆ ನೀರಿದ್ರೆ ಕಾಣಬೇಕು ಹೇಗೆ ನೀರಿದೆ ಅಂಥದ್ದು ಗಾಜುಗಳನ್ನು ತಗೊಳ್ಳಿ. ಅಂಥ ಗಾಜುಗಳನ್ನು 2-3 ಕುಡಿಯುವಂಥ ಗ್ಲಾಸ್ ಬರ್ತದಲ್ಲ ಅಂಥದ್ದು ತಗೊಂಡು ಯಾವ ಕಶ್ಮಲವಾದ ನೀರಿದೆ ನೋಡ್ರಿ, ಹಾಂ, ಕಶ್ಮಲವಾದ ನೀರು, ಅದನ್ನು ಒಂದು ಗ್ಲಾಸ್ನಲ್ಲಿ ಹಾಕಿರಿ. ಒಂದು ಗ್ಲಾಸ್ನಲ್ಲಿ ಹಾಕಿ ಅದರಲ್ಲಿ ಆ ನೀರು ಕಶ್ಮಲವಿದೆ, ಒಂದು ಸ್ವಲ್ಪ ಏನೋ ಮಣ್ಣು ಕಲರ್ ಇದೆ ಅದರಲ್ಲಿ. ಆವಾಗ ಅದಕ್ಕೊಂದು ಕೆಲಸ ಮಾಡಿರಿ, ಈ ಸ್ಫಟಿಕ ಅಂತ ಬರ್ತದೆ ನೋಡ್ರಿ, ಒಂದು ಸ್ಫಟಿಕ ಅಂದರೆ ಆ ಸ್ಫಟಿಕ ಅಲ್ಲಪ್ಪ, ಇದೆಲ್ಲ ಈ ಶೇವಿಂಗ್ ಮಾಡೋತ್ತಿಗೆಲ್ಲ ಹಾಕ್ತಾರಲ್ಲ ಸ್ಫಟಿಕ ಅಂತ ಒಂದಿರುತ್ತೆ. ಉಪ್ಪು ಲವಣ ಬರ್ತದೆ, ಉಪ್ಪು ಲವಣ ಆ ಥರ ಬರ್ತದೆ ಅದು ಸ್ಫಟಿಕ. ಅದನ್ನು ಹೀಗೆ ಅದ್ರ ಮೇಲೆ ನೀರಿನ ಮೇಲೆ ಹೀಗೆ ಅಲ್ಲಾಡಿಸ್ರಿ. ಆವಾಗ ನಿಧಾನಕ್ಕೆ ಆ ಕೊಳಕು ಅಂದರೆ ಕೊಳೆ ಅಂಶ ಏನಿದೆ ನೋಡ್ರಿ ನೀರಿನಲ್ಲಿ, ಅದು ಕೆಳಗಡೆ ಕೂರ್ತದೆ. ಎಲ್ಲಿ? ಗ್ಲಾಸಿನ ಕೆಳಭಾಗದಲ್ಲಿ ಕೂರ್ತದೆ. ಮೇಲಿನ ನೀರು ಸ್ವಚ್ಛವಾಗ್ತದೆ, ಮೇಲಿನ ನೀರು ನಿಮಗೆ ಸ್ವಚ್ಛ ಕಾಣ್ತದೆ. ಅದರಲ್ಲಿ ಕೊಳೆ ಎಲ್ಲ
ಗ್ಲಾಸಿನ ಕೆಳಗೆ ಹೋಗಿ ಕುಳಿತುಕೊಳ್ತದೆ. ಅರ್ಥ ಆಯ್ತು? ಅದನ್ನು ಅಂದರೆ ಆ ರೀತಿ ಉದಾಹರಣೆಯನ್ನು ಉಪಶಮ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ಅಂದರೆ ಆತ್ಮನಲ್ಲಿ ಕರ್ಮಗಳು ಕೆಳಗಡೆ ಕೂತು ಬಿಟ್ಟಿದ್ದಾವೆ, ಉದಯದಲ್ಲಿ ಇಲ್ಲ. ಯಾವ ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ, ಈ ಪ್ರಕೃತಿಗಳು ಉದಯದಲ್ಲಿ ಇಲ್ಲ, ಆದರೆ ಸತ್ತಾದಲ್ಲಿ ಕೂತು ಬಿಟ್ಟಿದ್ದಾವೆ ಕೆಳಗಡೆ. ಅದನ್ನು ಹಾಗೇನಾರಾದರೆ ಉಪಶಮ ಸಮ್ಯಕ್ ದರ್ಶನ ಅಂತ ಕರೀತಾರು. ಅರ್ಥ ಆಯಿತು? ಉಪಶಮ. ಹಾಂ. ಇನ್ನು ಆ ಏನು ಕೆಳಗಡೆ ಕೆಸರು ಕೂದಿತ್ತಲ್ಲಪ್ಪ, ಕೀಚಡ್ ಕೆಸರು ಅಂತಿರಲ್ಲ, ಕೆಸರು ಕಶ್ಮಲತೆ ಕೆಳಗಡೆ ಕೂದಿತ್ತು ಎಲ್ಲಿ ಗ್ಲಾಸ್ ಒಳಗಡೆ. ಅದನ್ನು ಒಂದು ಸ್ವಲ್ಪ ಹೀಗೇನಾರು ಅಲ್ಲಾಡಿಸಿಬಿಟ್ರೆ ಒಂದೊಂದೇ 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 ಪರಮಾಣುಗಳು ಮ್ಯಾಲೆ ಬಂದು 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 ಹಿಂಗೆ ಹೋಗ್ತಿರ್ತವೆ ಮೇಲೆ ಎಲ್ಲ ಆಡ್ಕೊಂಡು. ಹಾಂ, ನೀರಿನಲ್ಲಿ ಏನಾಗುತ್ತೆ? ಮೇಲಿನ ನೀರಿನಲ್ಲಿ ಕಶ್ಮಲ ಮತ್ತು ಶುದ್ಧ ಅವಸ್ಥೆ ಎರಡು ಮಿಶ್ರ ಆಗಿಬಿಡತ್ತೆ. ಸ್ವಲ್ಪ ಮಿಶ್ರ, ಸ್ವಲ್ಪ ಶುದ್ಧತೆ ಇದೆ, ಇನ್ನೊಂದು ಕಡೆ ಇವು ರಜಕಣಗಳು ಕೆಳಗಡೆ ಎದ್ದು ಬರ್ತಾ ಇದ್ದಾವೆ. ಯಾವುವು? ಈ ಮಣ್ಣಿನ ಕಣಗಳು. ಅದನ್ನು ಬಂಧುಗಳೇ ಆ ಉದಾಹರಣೆ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಅದು ಉದಾಹರಣೆ ಏನಾಯಿತು? ಮತ್ತು ನೀವೇನಾದ್ರು ಗ್ಲಾಸ್ ತಗೊಂಡು ನೀರು ತಗೊಂಡು ಅದಕ್ಕೆ ಸಮ್ಯಕ್ ದರ್ಶನ ಆಯಿತು ಅಂತ ಹೇಳಿಬಿಟ್ಟಿರಿ, ಮತ್ತೆ ಬುದ್ಧಿವಂತರೆ ಹಂಗೆ ಮಾಡಬೇಡ್ರಿ. ಮತ್ತೆ ಉದಾಹರಣೆ ಇದು. ಇರಲಿ. ಇನ್ನು ಒಂದು ಕೆಲಸ ಮಾಡಿ ಬಂಧುಗಳೇ, ಮತ್ತೆ ನೀವೇನು ಮಾಡಿರಿ, ಅದ್ರ ಮೇಲೆ ಮತ್ತೆ ಸ್ಫಟಿಕವನ್ನು ಹಿಂಗೆ ತಿರುಗಿಸಿಬಿಡ್ರಿ. ತಿರ್ಸಿದಾಗ ಏನಾಯ್ತು? ಈಗ ಮತ್ತೆ ಆ ಕಶ್ಮಲತೆಗಳು, ಆ ಮಣ್ಣಿನ ಕಣಗಳು ರಜ ಕಣಗಳು, ಮಣ್ಣಿನ ಕಣಗಳು ಇರ್ತಾವೆ ನೋಡ್ರಿ, ಅವು ಹೋಗಿ ಮತ್ತೆ ಎಲ್ಲ ಕೆಳಗಡೆ ಕೂತು ಗ್ಲಾಸಿನಲ್ಲಿ ಕೆಳಗಡೆ. ಮೇಲಿನ ನೀರು ಸ್ವಚ್ಛ ಆಯಿತು. ಆ ಸ್ವಚ್ಛವಾಗಿರುವ ನೀರನ್ನು ನಿಧಾನಕ್ಕೆ ಇನ್ನೊಂದು ಸ್ವಚ್ಛವಾದ ಗ್ಲಾಸ್ನಲ್ಲಿ ಅದನ್ನು ಬಗ್ಗಿಸಿರಿ. ಅರ್ಥ ಆಯಿತು? ಅಂದರೆ ಇನ್ನೊಂದು ಸ್ವಚ್ಛವಾದ ಗ್ಲಾಸಿಗೆ ಅದನ್ನು ಸ್ವಲ್ಪ ಹಾಕ್ರಿ ಆ ನೀರನ್ನು. ಈಗ ನೋಡ್ರಿ, ಆ ಸ್ವಚ್ಛವಾದ ನೀರು ಅಲ್ಲಿಗೆ ಹೋಯ್ತಲ್ಲ ಇನ್ನೊಂದು ಗ್ಲಾಸಿಗೆ, ಅದನ್ನು ಕ್ಷಾಯಿಕ ಸಮ್ಯಕ್ ದರ್ಶನ ಅಂತ ಕರೀತಾರೆ. ಅಂದರೆ ಅಲ್ಲಿ ಯಾವುದೇ ರೀತಿ ಕೆಸರು ಇಲ್ಲ, ಕೀಚಡ್ ಕೆಸರು ಇಲ್ಲ, ಶುದ್ಧ. ಆ ಶುದ್ಧ ಅವಸ್ಥೆಯನ್ನು ಏನು ಕರೀತಾರೋ ಕ್ಷಾಯಿಕ ಸಮ್ಯಕ್ ದರ್ಶನ ಅಂತ. ಅದೇ ರೀತಿ ನಮ್ಮ ಆತ್ಮನಲ್ಲಿ ಕೂಡ, ನಮ್ಮ ಆತ್ಮನಲ್ಲಿ ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ, ಈ ಪ್ರಕೃತಿಗಳು ಏನಾದರೂ ನಮ್ಮ ಆತ್ಮ ಪ್ರದೇಶದಿಂದ ಖಾಲಿ ಆಗಿ ಹೋದರೆ, ಅಂದರೆ ಆ ಬೀಜಗಳು ಸುಟ್ಟು ಹೋಗಿಬಿಟ್ಟು ನಮ್ಮ ಆತ್ಮ ಪ್ರದೇಶದಿಂದ ಪೃಥಕ್ ಆಗಿ ಹೋದರೆ ಅದನ್ನು ಕ್ಷಾಯಿಕ ಸಮ್ಯಕ್ ದರ್ಶನ ಅಂತ ಕರೀತಾರೆ ನೋಡ್ರಿ. ಅರ್ಥ ಆಯಿತು? ಇನ್ನೋಣ ಮುಂದೆ. ಅಂದರೆ ಈಗ ಈ ವರ್ತಮಾನ ಕಾಲ ಇದೆಯಲ್ಲ, ಈ ವರ್ತಮಾನ ಕಾಲದಲ್ಲಿ, ಈಗ ನಡೀತಿರುವ ಕಾಲದಲ್ಲಿ, ಈ ಪ್ರಪಂಚದಲ್ಲಿ ಯಾವುದೇ ಜೀವಕ್ಕೂ ಅಕಸ್ಮಾತ್ ಸಮ್ಯಕ್ ದರ್ಶನ ಆದರೆ, ಸಮ್ಯಕ್ ದರ್ಶನ ಯಾವುದೇ ಜೀವಕ್ಕಾದರೆ ಅದು ಉಪಶಮ ಆಗಬೇಕು, ಇಲ್ಲ ಕ್ಷಾಯೋಪಶಮಿಕ ಆಗಬೇಕು. ಕ್ಷಾಯಿಕ ಸಮ್ಯಕ್ ದರ್ಶನವಂತೂ ಈಗ ವರ್ತಮಾನದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಿಲ್ಲ ಅಂದರೆ ಆ ಕ್ಷಾಯಿಕ ಆಗೋದಕ್ಕೆ ಸಾಕಷ್ಟು ಕಂಡೀಷನ್ಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಕರ್ಮಭೂಮಿಯ ಪುರುಷ ಪರ್ಯಾಯಧಾರಿ ಮನುಷ್ಯ ಮತ್ತು ಅವನ ಮುಂದ್ಗಡೆ ಕೇವಲಿ ಶ್ರುತ ಕೇವಲಿ ಯಾರು ಇರಬೇಕಂತೆ. ಹಾಗಾದ್ರೆ ಮಾತ್ರ ಆ ಸಮ್ಯಕ್ ದರ್ಶನ ಆಗ್ತವಂತೆ. ಅಂದರೆ ಕೇವಲಿ ಶ್ರುತ ಕೇವಲಿಯರ ಪಾದ ಮೂಲದಲ್ಲೇ ಅದು ಪ್ರಾಪ್ತ ಆಗ್ತದೆ ಅಂಥದ್ದೊಂದು ಸಮ್ಯಕ್ ದರ್ಶನ. ಅರ್ಥ ಆಯಿತು? ಅದರಲ್ಲಿ ಇನ್ನೂ ಮತ್ತೆ ಇದೆ, ಅಕಸ್ಮಾತ್ ನರಕದಿಂದ ಡೈರೆಕ್ಟಾಗಿ ಇಲ್ಲಿ ತೀರ್ಥಂಕರ ಜೀವ ಬರೋದು, ಅವೆಲ್ಲ ಅದೇ ಆ ವಿಷಯಗಳು ಸ್ವಲ್ಪ ಪೃಥಕ್ ಬೇರೆ ಇದೆ. ಅದ್ರದ್ದು ಆ ಸಮ್ಯಕ್ ದರ್ಶನ, ಕ್ಷಾಯಿಕ ಸಮ್ಯಕ್ ದರ್ಶನ ಅವ್ರು ಸ್ವಯಂ ಮಾಡ್ಕೊತಾರೆ, ಅದು ಬೇರೆ ಇದೆ. ಅದೆಲ್ಲ ಆ ಪ್ರಕಾರ ಎಲ್ಲ ಬೇರೆ ಇದೆ. ಅದು ಆದರೆ ಇರಲಿ, ಅದು ಬೇಡ ನಿಮಗೆ, ಅದು ಭಾಳ ಹೆವಿ ಇದೆ ವಿಚಾರ. ಈಗ ಇಷ್ಟೇ ತಿಳ್ಕೊಳ್ಳಿ, ಸಾಮಾನ್ಯ ಶಾಸ್ತ್ರದಲ್ಲಿ ಸಾಮಾನ್ಯ ಉದಾಹರಣೆಗಳನ್ನು ತಿಳ್ಕೊಳ್ರಿ. ಕರ್ಮಭೂಮಿಯ ಪುರುಷ ಪರ್ಯಾಯಧಾರಿ ಮನುಷ್ಯನಿಗೆ ಕೇವಲಿ ಶ್ರುತ ಕೇವಲಿಯರ ಪಾದ ಮೂಲದಲ್ಲಿ ಕ್ಷಾಯಿಕ ಸಮ್ಯಕ್ ದರ್ಶನ ಆಗ್ತದೆ ಅಂತ ಇದೊಂದು ತಿಳ್ಕೊಳ್ರಿ. ಅರ್ಥ ಆಯಿತು? ಆದ ಕಾರಣದಿಂದ ನಿಮಗೆ ಅಥವಾ ನಮಗೆ ಯಾರಿಗೆ ಇರಲಪ್ಪ ಈ ಪಂಚಮ ಕಾಲದಲ್ಲಿ ವರ್ತಮಾನದಲ್ಲಿ ಉಪಶಮ ಸಮ್ಯಕ್ ದರ್ಶನ ಅಥವಾ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಆಗಬಹುದು. ಆದರೆ ಕ್ಷಾಯಿಕ ಸಮ್ಯಕ್ ದರ್ಶನ ಆಗಲ್ಲ. ಯಾಕೆ? ನಮ್ಮ ಮುಂದ್ಗಡೆ ಕೇವಲಿ ಶ್ರುತ ಕೇವಲಿ ಯಾರೂ ಇಲ್ಲ. ಗೊತ್ತಾಯ್ತು ಬಂಧುಗಳೇ? ಇದು ಭಾಳ ಮಹತ್ವಪೂರ್ಣ ವಿಷಯ. ತಿಳ್ಕೊಟ್ರೆ ಎರಡು ಸಮ್ಯಕ್ ದರ್ಶನ ನಿಮ್ಗೆ ಆಗ್ಬೋದು. ಮತ್ತು ಉಪಶಮ ಸಮ್ಯಕ್ ದರ್ಶನ ಮತ್ತು ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನದಲ್ಲಿ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ. ಜೀವಕ್ಕೆ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ.
ಅವು ಆ ಯಾವಾಗಲೇ ಆಗಲಿ ಮೋಕ್ಷಕ್ಕೆ ಹೋಗೋ ಜೀವ ತನ್ನ ಸಮ್ಯಕ್ ದರ್ಶನವನ್ನು ಶಾಯಿಕ ಮಾಡಿಕೊಳ್ಳಲೇಬೇಕು, ಇಲ್ಲಾಂದರೆ ಆಗಲ್ಲ ಮೋಕ್ಷಕ್ಕೆ ಹೋಗಕ್ಕೆ. ಹಾಗಂತ ನಿಯಮ ಇದೆ. ಅದು ಇನ್ನು ಮುಂದೆ ಮುಂದೆ ನಿಮ್ಗೆ ಓದ್ತಾ ತಾನೇ ಗೊತ್ತಾಗ್ತವೆ ಅಲ್ಲನ. ಇನ್ನು ಕೇಳ್ರಿ, ಇಲ್ಲಿ ಸಮ್ಯಕ್ ದರ್ಶನಗಳ ಕಾಲ. ಸಮ್ಯಕ್ ದರ್ಶನಗಳ ಕಾಲ ಅಂದರೆ ಏನು? ಆ ಸಮ್ಯಕ್ ದರ್ಶನ ನಿಮಗೆ ಪ್ರಾಪ್ತ ಆದ ನಂತರ ಎಷ್ಟು ಟೈಮ್ ನಿಮ್ಮ ಆತ್ಮನಲ್ಲಿ ಇರ್ತದೆ ಅನ್ನೋದಕ್ಕೆ ಇಲ್ಲಿ ಸಮ್ಯಕ್ ದರ್ಶನದ ಕಾಲ ಅಂತ ಹೇಳಿದ್ದಾರೆ ನೋಡ್ರಿ. ಅರ್ಥ ಆಯ್ತು ನಿಮಗೆ? ಈಗ ಸಮ್ಯಕ್ ದರ್ಶನದ ಕಾಲ ಹೇಳ್ತಾರೆ ಕೇಳ್ರಿ. ಇಲ್ಲಿ ನೋಡಿ, ಉಪಶಮ ಸಮ್ಯಕ್ ದರ್ಶನದ ಕಾಲ ಕಾಲಿ ಅಂತರ್ಮುಹೂರ್ತ. ಈಗ ಹೇಳಿ ಬಂಧುಗಳೇ, ಅಂತರ್ಮುಹೂರ್ತ ಅಂತ ಯಾವುದಕ್ಕೆ ಕರಿತೀರಿ ನೀವು? ಕೇಳಿದ ಕೂಡಲೇ ಒಂದೇ ಸಲ ಹೇಳಿಬಿಡ್ತಾರೆ ಎಲ್ಲನೂ 48 ನಿಮಿಷ ಅಂತ. ಹಾಗೆ ಹೇಳಿಬಿಡ್ಬೇಡ್ರಿ, ಒಂದೇ ಸಲ ಹೇಳಿ ಮುಗಿಸ್ಬಿಡ್ತೀರಿ ನಿಮ್ಮದು ಒಂದೇ ಸಲ. ಹಾಗೆ ಹೇಳಿಬಿಡ್ರಿ. ನೋಡ್ರಿ ಕೇಳ್ರಿ, ಇಲ್ಲಿ ಅಂತರ್ಮುಹೂರ್ತ ಯಾವುದಕ್ಕೆ ಅಂತಾರೋ ಇದೊಂದು ಸಲ ಕೇಳ್ರಪ್ಪ. ಈ ಸಮಯ ಇದೆಯಲ್ಲ, ಸಮಯ ಇದು ಭಾಳ ಸಣ್ಣ ಇದೆ ಸಮಯ. ಇಂತಹ ಅಸಂಖ್ಯಾತ ಸಮಯಗಳ ಒಂದು ಆವಲಿ ಆಗ್ತದೆ, ಅದನ್ನೊಂದು ಆವಲಿ ಅಂತ ಕರೀತಾರೆ. ಆ ಒಂದು ಆವಲಿಯ ಒಂದು ಸಮಯ ಮೇಲ್ಪಟ್ಟು ಹೋಯಿತು ಅಂದರೆ ಅಲ್ಲಿಂದ ಜಗನ್ಯ ಅಂತರ್ಮುಹೂರ್ತ ಶುರುವಾಗ್ತದೆ. ಜಗನ್ಯ ಅಂತರ್ಮುಹೂರ್ತ ಶುರುವಾಗಿ ಇನ್ನು ಹಾಗೆ ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಹೋಗ್ತದಪ್ಪ? 48 ನಿಮಿಷಗಳಲ್ಲಿ ಒಂದು ಸಮಯ ಕಡಿಮೆವರೆಗೆ ಅಂತರ್ಮುಹೂರ್ತಾನೇ ಹೇಳ್ತಾರೆ. ಅಂದರೆ ಬಂಧುಗಳೇ, ಇಲ್ಲಿ ಕೇಳ್ರಿ, ಇಲ್ಲಿ 2 ಆವಲಿ ಕಾಲ ಇದ್ರೂ ಅದು ಏನಿದೆ? ಅಂತರ್ಮುಹೂರ್ತ ಇದೆ. 3 ಆವಲಿ ಇದ್ರೂ ಅಂತರ್ಮುಹೂರ್ತ ಇದೆ. 5 ಇದ್ರೂ ಅದೇ ಇದೆ. 10 ಇದ್ರೂ ಅದೇ ಇದೆ. 1000 ಆವಲಿ ಇದ್ರೂ ಅದೇ ಇದೆ. 1 ಸೆಕೆಂಡ್ ಇದ್ರೂ ಕೂಡ ಅದೇ ಅಂತರ್ಮುಹೂರ್ತ ಇದೆ. 2 ಸೆಕೆಂಡ್ ಇದ್ರೂ ಕೂಡ ಅಂತರ್ಮುಹೂರ್ತ ಇದೆ. 5 ಸೆಕೆಂಡ್ ಇದ್ರೂ ಅಂತರ್ಮುಹೂರ್ತ ಇದೆ. 10 ಸೆಕೆಂಡ್ ಇದ್ರೂ ಅಂತರ್ಮುಹೂರ್ತ ಇದೆ. 1 ನಿಮಿಷ ಇದ್ರೂ ಕೂಡ ಅಂತರ್ಮುಹೂರ್ತ ಇದೆ. 3, 4, 5, 8, 9, 10, 13, 24 ಎಷ್ಟು ನಿಮಿಷ ಇದ್ರೂ ಕೂಡ ಅಂತರ್ಮುಹೂರ್ತ ಇದೆ. ಎಲ್ಲಿ ತನಕ ಅಂತರ್ಮುಹೂರ್ತ ಇದೆಯಪ್ಪ? 40 ನಿಮಿಷನೂ ಅಂತರ್ಮುಹೂರ್ತನೇ ಇದೆ. 45 ನಿಮಿಷನೂ ಅಂತರ್ಮುಹೂರ್ತನೇ ಇದೆ. ಎಲ್ಲಿ ತನಕ ಇದೆಯಂತೆ ಅಂತರ್ಮುಹೂರ್ತ? ಎಲ್ಲಿ ತನಕ ಇದೆಯಪ್ಪ ಅಂದರೆ 48 ನಿಮಿಷಗಳಿಗಿಂತ ಒಂದು ಸಮಯ ಕಡಿಮೆವರೆಗೆ ಅಂತರ್ಮುಹೂರ್ತ ಅಂತಲೇ ಕರೀತಾರಪ್ಪ ಅದನ್ನ, ಅಂತರ್ಮುಹೂರ್ತ. ಅರ್ಥ ಆಯಿತು? ಅಂದರೆ ನಿಮಗೆ ಎಷ್ಟು ಜ್ಞಾನ ಆಗಬೇಕು ಈ ಅಂತರ್ಮುಹೂರ್ತದಲ್ಲಿ ಅಂದರೆ, ಒಂದು ಆವಲಿ ಮತ್ತು ಒಂದು ಸಮಯ ಜಾಸ್ತಿ ಆದರೆ ಜಗನ್ಯ ಅಂತರ್ಮುಹೂರ್ತ ಆಯಿತು. ಅದನ್ನು ಜಗನ್ಯ ಅಂತರ್ಮುಹೂರ್ತ ಅಂತ ಕರೀತಾರೆ. ಮತ್ತು 48 ನಿಮಿಷಗಳಿಗಿಂತ ಒಂದು ಸಮಯ ಕಮ್ಮಿವರೆಗೆ ಇದನ್ನು ಉತ್ಕೃಷ್ಟ ಅಂತರ್ಮುಹೂರ್ತ ಅಂತ ಕರೀತಾರೆ. ಅರ್ಥ ಆಯಿತು? ಉತ್ಕೃಷ್ಟ ಅಂತರ್ಮುಹೂರ್ತ ಅದು. ಮತ್ತು ಇದರ ಮಧ್ಯದಲ್ಲಿ ಅಂತರ್ಮುಹೂರ್ತದ ಅಸಂಖ್ಯಾತ ಭೇದಗಳಿದ್ದಾವೆ. ಒಂದಲ್ಲ, 1 ನಿಮಿಷ ಆದರೂ ಅದೇನೇ, 1.5 ನಿಮಿಷ ಆದರೂ ಅದೇನೇ, 1/4 ನಿಮಿಷ ಆದರೂ ಅದೇನೇ, ಎಲ್ಲದಕ್ಕೂ ಅಂತರ್ಮುಹೂರ್ತ ಅಂತಲೇ ಕರೀತಾರೆ. ಅರ್ಥ ಆಯಿತು? ಶಾಸ್ತ್ರದೊಳಗಡೆ ಎಲ್ಲದಕ್ಕೂ ಅಂತರ್ಮುಹೂರ್ತ ಅಂತ. ಆದರೆ ಅದನ್ನು ಮಧ್ಯಮ ಅಂತರ್ಮುಹೂರ್ತ ಅಂತ ಕರೀತಾರೆ. ಒಂದು ಜಗನ್ಯ ಅಂತರ್ಮುಹೂರ್ತ, ಒಂದು ಉತ್ಕೃಷ್ಟ ಅಂತರ್ಮುಹೂರ್ತ, ಮತ್ತು ಈ ಮಧ್ಯಮ ಅಂತರ್ಮುಹೂರ್ತಗಳ ಅಸಂಖ್ಯಾತ ಭೇದ ಇದೆ. ನಿಮ್ಗೆ ಅರ್ಥ ಆಯ್ತಿದು? ಇದು ಭಾಳ ಮಹತ್ವಪೂರ್ಣ ವಿಷಯ ಇದೆ. ಅದಕ್ಕೋಸ್ಕರ 2-3 ಸತಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ಭಾಳ ಮಹತ್ವಪೂರ್ಣ ವಿಷಯ ಇದೆ, ಭಾರಿ ಮಹತ್ವಪೂರ್ಣ ವಿಷಯ ಇದೆ ಇದು. ಇಲ್ಲಿ ಕೇಳ್ರಿ, ಇಲ್ಲಿ ಜಗನ್ಯ ಅಂತರ್ಮುಹೂರ್ತ ನೀವು ಯಾವ್ದು ಅಂತೀರಪ್ಪ? ಒಂದು ಆವಲಿಗಿಂತ ಒಂದು ಸಮಯ ಜಾಸ್ತಿ ಆದರೆ ಜಗನ್ಯ ಅಂತರ್ಮುಹೂರ್ತ. ಉತ್ಕೃಷ್ಟ ಅಂತರ್ಮುಹೂರ್ತ ಯಾವುದು? 48 ನಿಮಿಷಕ್ಕಿಂತ ಒಂದು ಸಮಯ ಕಮ್ಮಿವರೆಗೆ ಅದು ಏನಿದೆ ಒಂದು ಸಮಯ. ಅಲ್ಲಿ 1 ನಿಮಿಷ ಅಂತ ಹೇಳಬೇಡಿ, 1 ಸೆಕೆಂಡ್ ಅಂತ ಹೇಳಬೇಡಿ. ನೀವು ಸೆಕೆಂಡನ್ನು ಯಾವತ್ತೂ ಉಪಯೋಗ ಮಾಡಬೇಡ್ರಿ ಈ ಜಾಗದಲ್ಲಿ. ಗೊತ್ತಾಯಿತು? ಒಂದು ಸಮಯ 48 ನಿಮಿಷಕ್ಕಿಂತ ಒಂದು ಸಮಯ ಕಡಿಮೆವರೆಗೆ ಏನು ಉತ್ಕೃಷ್ಟ ಅಂತರ್ಮುಹೂರ್ತ ಆಗೋಯ್ತು. ಇದರ ಮಧ್ಯದಲ್ಲಿ ಮಧ್ಯಮ ಭೇದಗಳು ಅಸಂಖ್ಯಾತ ಇದಾವಲ್ಲ, ಅಸಂಖ್ಯಾತ. ಅರ್ಥ ಆಯಿತು? ಈ ಅಸಂಖ್ಯಾತ ಸಂಖ್ಯೆಯಲ್ಲಿ ಬೇರೆ 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 ಪ್ರಕಾರದ ಸಮಯದ ಅಂತರ್ಮುಹೂರ್ತಗಳು ಬರ್ತಾವೆ. ಎಲ್ಲನೂ ಸೇರಿಸಿಬಿಟ್ಟು ಅಂತರ್ಮುಹೂರ್ತನೇ ಹೇಳ್ತಾರೆ ಶಾಸ್ತ್ರದೊಳಗಡೆ. ಇರಲಿ, ಹಾಗಾದ್ರೆ ಇರಲಿ, ಅದು ಕೇಳ್ರಿ. ಇಲ್ಲಿ ಇದು ಸಿದ್ಧಾಂತದ ವಿಚಾರ ಇದೆ. ಇದಾದ ನಂತರ ಬಂಧುಗಳಲ್ಲಿ ಉಪಸಮ ಸಮ್ಯಕ್ ದರ್ಶನದ ಕಾಲ ಏನಂತೆ? ಕಾಲ ಅಂತರ್ಮುಹೂರ್ತ, ಉಪಸಮ ಸಮ್ಯಕ್ ದರ್ಶನ. ಯಾಕೆ ಯಾವುದಾದ್ರೂ
ಅನಾದಿ ಮಿಥ್ಯಾದೃಷ್ಟಿ ಜೀವ ಇದೆ. ಆ ಜೀವಕ್ಕೆ ಇದುವರೆಗೆ ಸಮ್ಯಕ್ ದರ್ಶನ ಆಗಿಯೇ ಇಲ್ಲ. ಅದಕ್ಕೆ ಪ್ರಪ್ರಥಮವಾಗಿ ಸಮ್ಯಕ್ ದರ್ಶನ ಆಗಬೇಕು. ಹಾಗಾದರೆ ಆ ಜೀವಕ್ಕೆ ಉಪಶಮ ಸಮ್ಯಕ್ ದರ್ಶನ ಆಗ್ತದೆ ಪ್ರಪ್ರಥಮ ವಾರಿಗೆ. ಹಾಗಂತ ಶಾಸ್ತ್ರದ ನಿಯಮ ಇದೆ. ಅದಕ್ಕೆ ಕ್ಷಾಯೋಪಶಮಿಕ ಅಥವಾ ಕ್ಷಾಯಿಕ ಸಮ್ಯಕ್ ದರ್ಶನ ಆಗಲ್ಲ. ಪ್ರಪ್ರಥಮವಾಗಿ ಉಪಶಮನೇ ಆಗಬೇಕು. ನೆನ್ಪಿಟ್ಕೊಳ್ರಿ ಇದನ್ನ. ಇದಾದ ನಂತರ ಉಪಶಮ ಸಮ್ಯಕ್ ದರ್ಶನದ ಕಾಲ ಎಷ್ಟು? ಖಾಲಿ ಅಂತರ್ಮುಹೂರ್ತ. ಇನ್ನು 2ನೇ ನಂಬರ್ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ. ಕ್ಷಾಯೋಪಶಮ್ಯಕ್ ದರ್ಶನದ ಕಾಲ ಎಷ್ಟು? ಜಗನ್ಯ ಅಂತರ್ಮುಹೂರ್ತ. ಅಂದರೆ ಅದು ಪ್ರಾರಂಭ ಆಗಿ ಬೇಕಾದ್ರೆ ನಿಮಗೆ ಅಂತರ್ಮುಹೂರ್ತದೊಳಗಡೆ ಅದು ಬಿಟ್ಟು ಹೋಗ್ಬೋದು. ಇಲ್ಲ ನಿಮ್ಮ ಕಡೆ 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಅದು ಗೊತ್ತಿಲ್ಲ. ಆದರೆ ಜಾಸ್ತಿ ಇದ್ದರೆ ಒಂದು ಜೀವದಲ್ಲಿ ಅದು 66 ಸಾಗರದವರೆಗೆ ಇರ್ತದೆ. ಅಂದರೆ 66 ಸಾಗರೋಪಮ ವರ್ಷಗಳವರೆಗೆ ಇರ್ತದೆ. ಅದು ಯಾವುದು? ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ. ಅದಕ್ಕಿಂತ ಜಾಸ್ತಿ ಇರಲ್ಲ, ಸ್ವಲ್ಪ ಚೇಂಜ್ ಆಗುತ್ತದೆ ಅಂತರ್ಮುಹೂರ್ತದಲ್ಲಿ. ಇರಲಿ, ಹೇಗಾರು ಇರಲಿ, ಆ ವಿಚಾರ ಬೇರೆ ಇದೆ. ಅದು ಭಾಳ ವಿಸ್ತಾರ ವಿಚಾರ ಇದೆ, ಈಗ ನಾನು ನಿಮ್ಗೆ ಹೇಳಲ್ಲ ಅದನ್ನ. ಅದಾದ ನಂತರ ಬಂಧುಗಳೇ, ಈ 3ನೇ ನಂಬರ್ ಯಾವುದು ಸಮ್ಯಕ್ ದರ್ಶನ ಇದೆಯಪ್ಪ ಹೇಳ್ರಿ? ಕ್ಷಾಯಿಕ ಸಮ್ಯಕ್ ದರ್ಶನ. ಕ್ಷಾಯಿಕ ಸಮ್ಯಕ್ ದರ್ಶನ ಒಂದು ಸರ್ತಿ ಜೀವಕ್ಕೆ ಪ್ರಾಪ್ತ ಆಗಿ ಹೋದರೆ ಮತ್ತೆ ಅದು ಆತ್ಮನನ್ನು ಯಾವತ್ತೂ ಬಿಡಲ್ಲ. ಮುಗಿಯಿತು. ಅನಂತ ಕಾಲದವರೆಗೆ ಜೀವ ಕ್ಷಾಯಿಕ ಸಮ್ಯಕ್ ದರ್ಶನವನ್ನು ಬಿಟ್ಟು ಹೋಗಲ್ಲ. ಆತ್ಮಕ್ಕೆ ಆ ಗುಣ ಪ್ರಾಪ್ತ ಆಗಿ ಹೋಯಿತು. ಆತ್ಮ ಇನ್ನು ಯಾವತ್ತೂ ಆ ಗುಣವನ್ನು ಬಿಡಲ್ಲ. ಅಂತ ಮಹತ್ವಪೂರ್ಣ ಒಂದು ವಸ್ತು ಕ್ಷಾಯಿಕ ಸಮ್ಯಕ್ ದರ್ಶನ ಇದೆ ಬಂಧುಗಳೇ. ಮಹತ್ವಪೂರ್ಣ ವಸ್ತು ಕ್ಷಾಯಿಕ ಸಮ್ಯಕ್ ದರ್ಶನ. ಭಾರಿ ಮಹತ್ವ ಇದೆ ಇದ್ರದ್ದು, ಈ ಕ್ಷಾಯಿಕ ಸಮ್ಯಕ್ ದರ್ಶನ. ಈ ಕ್ಷಾಯಿಕ ಸಮ್ಯಕ್ ದರ್ಶನ ಒಂದು ಸರ್ತಿ ಪ್ರಾಪ್ತ ಆದಮೇಲೆ ಇನ್ನು ಅನಂತ ಕಾಲ ಆದರೂ ಆತ್ಮನನ್ನು ಬಿಟ್ಟು ಹೋಗಲ್ಲ. ಇಲ್ಲ, ಹೇಗೆ ಸಿದ್ಧ ಭಗವಾನರು ಅನಂತ ಕಾಲದವರೆಗೆ ಅಲ್ಲೇ ವಿರಾಜಮಾನರಾಗ್ತಾರೆ ನೋಡ್ರಿ. ಮುಂದೆ ಅವ್ರು ಯಾವಾಗಲೂ ಸಂಸಾರದಲ್ಲಿ ಬರೋಲ್ಲ. ಅದೇ ರೀತಿ ಈ ಜೀವ ಕೂಡ ಒಂದು ಸತಿ ಕ್ಷಾಯಿಕ ಸಮ್ಯಕ್ ದರ್ಶನ ಆಯಿತು ಅಂದರೆ ಮತ್ತೆ ಯಾವುದೇ ಕಾರಣದಲ್ಲೂ ಕೂಡ ಮಿಥ್ಯಾತ್ವಕ್ಕೆ ವಾಪಸ್ ಬರಲ್ಲ. ಅರ್ಥ ಆಯ್ತು ನಿಮಗೆ? ಇನ್ನು ಬಂಧುಗಳೇ ಕೇಳ್ರಿ, ಇಲ್ಲಿ ಈ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಈ ಇನ್ನು ಮೇಲಿನಿಂದ ಕೇಳ್ರಿ. ಮತ್ತೆ ಈ ಉಪಶಮ ಸಮ್ಯಕ್ ದೃಷ್ಟಿ ಇದ್ದಾರಲ್ಲ, ಉಪಶಮ ಸಮ್ಯಕ್ ದೃಷ್ಟಿ ಯಾರಿಗಾರು ಒಂದು ಸತಿ ಉಪಶಮ ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಹೋಯ್ತು. ಆ ಜೀವ ಮಧ್ಯದಲ್ಲಿ ಸಮ್ಯಕ್ ದರ್ಶನವನ್ನು ಯಾವಾಗಾರ ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ಹೋದರೆ ಆಗುತ್ತೆ. ಇಲ್ಲ ಅಂದರೆ ಅರ್ಧ ಪುದ್ಗಲ ಪರಾವರ್ತನ ಕಾಲ ಏನಿದೆ ನೋಡ್ರಿ, ಅದ್ರ ಅಷ್ಟು ಟೈಮ್ ಒಂದು ಕೊಟ್ಟಿರ್ತಾರೆ ಅದಕ್ಕೆ. ಆವಾಗ ಆ ಜೀವ ಮೋಕ್ಷಕ್ಕೆ ಹೋಗಲೇಬೇಕು ಅಂತ ಶಾಸ್ತ್ರದ ನಿಯಮ ಇದೆ. ಅರ್ಥ ಆಯ್ತು ನಿಮಗೆ? ಆವಾಗ ಜೀವ ಮೋಕ್ಷಕ್ಕೆ ಹೋಗಲೇಬೇಕು, ಹಾಗಂತ ಶಾಸ್ತ್ರದ ನಿಯಮ ಇದೆ. ಒಂದು ಸರ್ತಿ ಸಮ್ಯಕ್ ದರ್ಶನ ಏನಾದ್ರು ಪ್ರಾಪ್ತ ಆಯಿತು ಅಂದರೆ ಅರ್ಧ ಪುದ್ಗಲ ಪರಾವರ್ತನ ಕಾಲದೊಳಗಡೆ ಜೀವ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಶಾಸ್ತ್ರದ ನಿಯಮ ಇದೆ. ಸಮ್ಯಕ್ ದರ್ಶನ ಏನು ಸಾಮಾನ್ಯ ಅಲ್ಲ. ಖಾಲಿ ಒಂದು ಅಂತರ್ಮುಹೂರ್ತದ ಸಮ್ಯಕ್ ದರ್ಶನ ಪ್ರಾಪ್ತ ಆದರೂ ಕೂಡ ಜೀವ ಧನ್ಯ ಆಗಿ ಹೋಯಿತು. ಜೀವ ಇಲ್ಲಿ ಮನುಷ್ಯ ಪಡೆದು ಕೂಡ ಭವದಲ್ಲಿ ಬಂದು ಕೂಡ ಜೀವ ಧನ್ಯ ಆಗಿ ಹೋಯಿತು. ಖಾಲಿ ಒಂದು ಅಂತರ್ಮುಹೂರ್ತದ ಸಮ್ಯಕ್ ದರ್ಶನ ಇಲ್ಲದೆ ಭಗವಾನ್ ನನ್ನ ಸಂಸಾರ ಅನಂತ ಕಾಲ ನಡೆದಿದೆ. ಖಾಲಿ ಒಂದು ಅಂತರ್ಮುಹೂರ್ತದ ಸಮ್ಯಕ್ ದರ್ಶನದ ಕೊರತೆಯಿಂದ ನಮ್ಮ ಕಾಲ ಅನಂತ ಮುಗಿದು ಹೋಗಿದೆ. ಅನಂತ ಕಾಲ ಮುಗಿದು ಹೋಗಿದೆ. ಯಾಕೆ? ಸಮ್ಯಕ್ ದರ್ಶನದ ಕೊರತೆಯಿಂದ. ಸಮ್ಯಕ್ ದರ್ಶನ ಆಗಿದ್ರೆ ನಾವು ಇಲ್ಲಿ ಇರ್ತಿರ್ಲಿಲ್ಲ, ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಸಮ್ಯಕ್ ದರ್ಶನದ ಇಷ್ಟು ಮಹತ್ವ ಹೇಳಿದ್ದಾರೆ ಬಂಧುಗಳೇ ಶಾಸ್ತ್ರದೊಳಗಡೆ. ಸಂಪೂರ್ಣ ಜೈನಾಗಮ ಅದರೊಳಗಡೆ ತುಂಬಿ ಹೋಗಿದೆ ನೋಡ್ರಿ, ಕಂಪ್ಲೀಟ್. ನಮ್ಮ ಸಂಪೂರ್ಣ ನೀವು ಯಾವುದೇ ಬೇಕಾದ್ರೆ ಸಿದ್ಧಾಂತ ಶಾಸ್ತ್ರ ತಗೊಳ್ರಿ, ನೀವು ನ್ಯಾಯಶಾಸ್ತ್ರ ತಗೊಳ್ರಿ, ನೀವು ಇಲ್ಲ ಯಾವ ಶಾಸ್ತ್ರಗಳು ಬೇಕಾರೆ ಅಂದರೆ ಯಾವುದೇ ಶಾಸ್ತ್ರ ಇರಲಿ, ಪ್ರಥಮಾನಿ ಯೋಗ ಇರಲಿ, ಚರಣಾನಿ ಯೋಗ ಇರಲಿ, ಕರ್ಣಾನಿ ಯೋಗದ ಇರಲಿ, ದ್ರವ್ಯಾನಿ, ಸಮ್ಯಕ್ ದರ್ಶನದಿಂದನೇ ಶಾಸ್ತ್ರ ಪ್ರಾರಂಭ ಆಗಿದೆ. ಸಮ್ಯಕ್ ದರ್ಶನದಲ್ಲೇ ಮುಕ್ತಾಯ ಆಗ್ತಾವೆ ನೋಡ್ರಿ. ಅದಕ್ಕೆ ತತ್ವಸೂತ್ರನಾದ್ರೂ ನೋಡ್ರಿ ನೀವು, ಸಮ್ಯಕ್ ದರ್ಶನದಿಂದ ಪ್ರಾರಂಭ ಆಯ್ತು ನೋಡ್ರಿ ಅದು ಶಾಸ್ತ್ರ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ, ಅಲ್ಲಿಂದ ಶುರು ಆಯ್ತು ನೋಡ್ರಿ ಶಾಸ್ತ್ರ. ಬಹಳ ಸಮ್ಯಕ್ ದರ್ಶನದ ಇಷ್ಟು ಮಹತ್ವ ಹೇಳಿದ್ದಾರೆ ಎಲ್ಲರೂ ಆಚಾರ್ಯರು, ಭಗವಾನರು ಒಂದೇ ಸ್ವರದಲ್ಲಿ ಹೇಳಿದ್ದಾರೆ. 3 ಲೋಕದಲ್ಲಿ ಒಂದು ಜೀವಕ್ಕೆ ಅತ್ಯಂತ ಉತ್ಕೃಷ್ಟ ವಸ್ತು ಅಂದರೆ ಅದು ಸಮ್ಯಕ್ ದರ್ಶನ ಅಂತೆ. ಮತ್ತು 3 ಲೋಕದಲ್ಲಿ ಅತ್ಯಂತ ಕೆಟ್ಟ ವಸ್ತು ಮಹಾಶತ್ರು ಜೀವಕ್ಕೆ ಅಂದರೆ ಅದು ಮಿಥ್ಯಾದರ್ಶನ ಅಂತೆ. ಹಾಗಂತ ಹೇಳಿದ್ದಾರೆ ನೋಡಿ ಆಚಾರ್ಯರು.
ರತ್ನಾಕರ್ನಾಟಕ ಶ್ರಾವಕಾಚಾರದಲ್ಲ ಇದು ನೋಡ್ರಿ ಅಲ್ಲಿ ಇರಲಿ ಬಂಧುಗಳೇ. ಈ ಉಪಸಮ ಸಮ್ಯಕ್ ದರ್ಶನ ಒಂದು ಅಂತರ್ಮುಹೂರ್ತದಾದರೂ ಕೂಡ ಜೀವನಲ್ಲಿ ಅಂಥದ್ದು ಒಂದು ಜೀವನಲ್ಲಿ ಸಾಮರ್ಥ್ಯವನ್ನು ಅಂಥ ಜೀವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಹೋಗ್ತದೆ. ಅವನಿಗೆ ಮೋಕ್ಷದ ಸೀಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ತದೆ ಅದು ಉಪಸಮ ಸಮ್ಯಕ್ ದರ್ಶನ. ಇರಲಿ, ಉಪಸಮ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡು ಜೀವ ಏನಾರ ಮತ್ತೆ ತನ್ನ ಸಮ್ಯಕ್ ದರ್ಶನವನ್ನು ಶಾಯಿಕ್ ಮಾಡ್ಕೊಂಡು ಮೋಕ್ಷಕ್ಕೆ ಹೋದರೆ ಹೋಯ್ತು. ಎಲ್ಲ ಸಂಸಾರದಲ್ಲಿ ಪರಿಭ್ರಮಣೆ ಮಾಡ್ತಾ ಇದ್ದರೆ ಅದು ಅರ್ಧ ಪುದ್ಗಲ ಪರಿವರ್ತನ ಕಾಲದವರೆಗೆ ಮಾತ್ರ ಇರೋದಕ್ಕೆ ಸಾಧ್ಯ. ಆವಾಗ ಅದಕ್ಕೆ ಮೋಕ್ಷಕ್ಕೆ ಹೋಗಲೇಬೇಕು ಅಂತ ಶಾಸ್ತ್ರದ ನಿಯಮ ಇದೆ. ಅದಾದ ನಂತರ ಕೇಳ್ರಿ, ಇನ್ನು ಕ್ಷಾಯೋಪಶಮಿಕ ಸಮಯ ದರ್ಶನ ಅದು ಕೂಡ ಅಷ್ಟೇನೆ. ಅದು 66,000 ರೂಪಾಯಿ ಯಾವ್ದಾರು ಈ ಜೀವದೊಳಗಡೆ ಇದ್ದರೆ ಮತ್ತೆ ಜೀವ ಏನಾರು ಬಿಟ್ಬಿಡ್ತು ಅಂದರೆ ಸಮಯ ದರ್ಶನವನ್ನು, ಆ ಜೀವ ಮತ್ತೆಲ್ಲ ಸಮಯ ಮಿಥ್ಯಾ ದರ್ಶನದಲ್ಲಿ ಓಡಾಡ್ತಾ ಆ ಜೀವ ಕೂಡ ಅರ್ಧ ಪುದ್ಗಲ ಪರಿವರ್ತನ ಕಾಲ ತನಕ ಗಮನ ಮಾಡುತ್ತೆ ಆ ಕಡೆ ಅದಕ್ಕಿಂತ ಜಾಸ್ತಿ ಇಲ್ಲ. ಮತ್ತು ಅದಕ್ಕೆ ಜೀವಕ್ಕೆ ಒತ್ತಾಯ ಮೋಕ್ಷಕ್ಕೆ ಹೋಗಲೇಬೇಕು, ಹಂಗಂತ ನಿಯಮ ಇದೆ ಶಾಸ್ತ್ರದ. ಇನ್ನು ಶಾಯಿಕ ಸಮಯ ದರ್ಶನ ಪ್ರಾಪ್ತ ಆದಮೇಲೆ ನಿಮ್ಗೆ ಗೊತ್ತಿದೆ, ಶಾಯಿ ಸಮಯ ದರ್ಶನ ಪ್ರಾಪ್ತ ಆದಮೇಲೆ ಜೀವನ ಬಿಟ್ಟು ಹೋಗಲ್ಲ. ಅದು ಶಾಯಿಕ ಸಮಯ ದರ್ಶನ ಜೀವದ ಜೊತೆಗೆ ಯಾವಾಗಲೂ ಇರ್ತದೆ, ಅದು ಅನಂತ ಕಾಲ. ಆದರೆ ಶಾಯಿಕ ಸಮಯ ದರ್ಶನ ಪ್ರಾಪ್ತ ಆದ ನಂತರ ಜಾಸ್ತಿ ಅಂದರೆ ಈ ಜೀವ ಈ ಸಂಸಾರದಲ್ಲಿ ಜಾಸ್ತಿ ಅಂದರೆ 8 ವರ್ಷ ಅಂತರ್ಮುಹೂರ್ತ ಕಡಿಮೆ, 2 ಕೋಟಿ ಪೂರ್ವ ವರ್ಷ ಮತ್ತು 33,000 ರೂಪಾಯಿ ವರ್ಷ ಮಾತ್ರ ಈ ಸಂಸಾರದಲ್ಲಿ ಇರ್ಬೋದು. ಅದಕ್ಕಿಂತ ಜಾಸ್ತಿ ಇಲ್ಲಿ ಶಾಯಿಕ ಸಮಯ ದೃಷ್ಟಿಗೆ ಇರೋದಕ್ಕೆ ಟೈಮ್ ಇಲ್ಲ. ಉಪಶಮ ಮತ್ತು ಕ್ಷಾಯೋಪಶಮಿಕ ಆಗಿ ಬಿಟ್ಟು ಹೋದರೆ ಆ ಜೀವಗಳು ಎಷ್ಟೋ ಅನಂತ ಸಾಗರ ತನಕ ಇಲ್ಲಿರೋದಕ್ಕೆ ಸಾಧ್ಯತೆ ಇದೆ. ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಂದರೆ ಅನಂತ ಕಾಲ ಇದೆ. ಅದನ್ನು ಯಾಕೆ ಅನಂತ ಅಂದರು? ಅದು ಮುಗಿಯೋಂಥ ಕಾಲ ಇದೆ. ಆದರೂ ಕೂಡ ಮತ್ತೆ ಅನಂತ ಯಾಕಂದ್ರು? ನಾನು ನಿಮಗೆ ಪರಿಭಾಷೆ ಹೇಳಿಕೊಟ್ಟಿದ್ದೀನಿ. ಏನು ಅನಂತ ಅಂದರೆ ಮುಗಿಯಲ್ಲ ಅಂತ ಹೇಳಿದ್ದೀವಿ. ಮತ್ತು ನಮ್ಮಲ್ಲಿ ಶಬ್ದ ಅನಂತ ಅಂತ ಯಾಕೆ ಹೊರಗೆ ಬಿತ್ತು? ನೀವು ಕೇಳ್ಬೋದು. ಹಾಗಲ್ಲ ಬಂಧುಗಳೇ, ಯಾಕೆಂದರೆ ಅವಧಿ ಮನಪರಿಯ ಜ್ಞಾನ ಕೂಡ ಈ ಕಾಲವನ್ನು ತಿಳಿಯೋದಕ್ಕಾಗಲ್ಲ. ಅಷ್ಟು ದೊಡ್ಡ ಕಾಲ, ಭಯಂಕರ ದೊಡ್ಡ ಕಾಲ ಇದೆ ಅದು. ಅರ್ಧ ಪುದ್ಗಲ ಪರಿವರ್ತನ ಅಂದರೆ ಅದು ಕೇವಲ ಜ್ಞಾನದ ವಿಷಯ ಇದೆ, ಅದಕ್ಕೋಸ್ಕರ ಅದನ್ನು ಅನಂತ ಅಂತ ಹೇಳಿದ್ದಾರೆ. ಅರ್ಥ ಆಯಿತು? ಇರಲಿ, ಆ ವಿಷಯ ಇನ್ನು ಪೃಥಕ್ಕಿದೆ, ಅದು ಭಾಳ ದೊಡ್ಡ ವಿಷಯ ಇದೆ, ಅದು ನಿಮಗೆ ಬೇಡ. ಈಗ ಇನ್ನು ಕೇಳ್ರಿ, ಇಲ್ಲಿ ಈಗ ಈ ಸಮ್ಯಕ್ ದರ್ಶನ ಪ್ರಾಪ್ತಿ ಹೇಗಾಗ್ತದೆ? ಮೇಲಿನ ವಿಚಾರ ಮುಗೀತು. ಕೆಳಗಡೆ ಹೊಸ ವಿಚಾರಗಳು ಬಂಧುಗಳೇ, ಹೊಸ ವಿಚಾರ ಬರ್ತದೆ. ಹಳೆ ವಿಚಾರವನ್ನು ಮರ್ತು ಬಿಡೋದಿಲ್ಲ. ಹಳೆ ವಿಚಾರ ಬಿಟ್ಟರೆ ಮುಂದೆ ಹೆಂಗೆ ಹೋಗೋದು ನೀವು? ನೆನ್ಪು ಮಾಡ್ಕೊಂಬರ್ರಿ ಅದನ್ನೆಲ್ಲ. ಈಗ ಮುಂದೆ ಹೋಗ್ತದೆ ಸಮ್ಯಕ್ ದರ್ಶನದ ವಿಷಯ. ಕೇಳ್ರಿ, ಇಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತಿಯ ಕಾರಣ ಏನು ಕೇಳಿದ್ದಾರೆ. ಅದನ್ನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಹೆಂಗಾಗ್ತಾವಂತೆ? ನಿಸರ್ಗಜ್ ಮತ್ತು ಅಧಿಗಮಜ್ 2 ಪ್ರಕಾರದಲ್ಲಿ ಸಮ್ಯಕ್ ದರ್ಶನ ಆಗ್ತಾವಂತೆ ಜೀವಕ್ಕೆ. ಹಂಗೆ ಹೇಳಿದ್ದಾರೆ ಶಾಸ್ತ್ರದೊಳಗೆ. ನಿಸರ್ಗಜ್ ಅಂದ್ರೇನ? ಸ್ವಾಭಾವಿಕ. ಅಧಿಗಮಜ್ ಅಂದ್ರೇನ? ಯಾರ್ದಾರು ಉಪದೇಶದಿಂದ. ಅರ್ಥ ಆಯ್ತು? 2 ಪ್ರಕಾರದಿಂದ ಸಮ್ಯಕ್ ದರ್ಶನ ಉತ್ಪತ್ತಿ ಆಗ್ತವೆ. ಇನ್ನು ಕೇಳಿ, ನಿಸರ್ಗಜ ಸಮ್ಯಕ್ ದರ್ಶನ ಅಂದರೆ ಸ್ವಾಭಾವಿಕ, ಯಾರ್ದು ಉಪದೇಶ ಇಲ್ಲ ಆದರೂ ಸಮ್ಯಕ್ ದರ್ಶನ ಆಯಿತು. ಆದರೆ ಬಂಧುಗಳೇ, ಒಂದು ಕ್ರಮ ಇದೆ, ಕೇಳ್ರಿ. ಹಿಂದಿನ ಭಾವದಲ್ಲಿ, ಯಾವುದೋ ಭಾವದಲ್ಲಿ ಆ ಜೀವ ಉಪದೇಶ ಕೇಳಿತ್ತು, ಆದರೆ ಮಾತ್ರ ಈ ಸಮಯದಲ್ಲಿ ಅದು ನಿಸರ್ಗಜ ಆಗಿ ಪ್ರಾಪ್ತ ಮಾಡ್ಕೊಳ್ಬೋದು ಸಮಯ ದರ್ಶನ, ಇಲ್ಲ ಅಂದರೆ ಇಲ್ಲ. ಅರ್ಥ ಆಯಿತು? ಹಾಗೊಂದು ವಿಚಾರ ನೆನ್ಪಿಟ್ಕೊಳ್ಳಿ ತಲೆ ಒಳಗಡೆ. ಇನ್ನು ಅಧಿಗಮಜ ಅಂದ್ರೆ ಏನ? ಅಧಿಗಮಜ ಅಂದ್ರೆ ಈಗ ಉಪದೇಶ ಸಿಕ್ತು, ವರ್ತಮಾನದಲ್ಲಿ ಉಪದೇಶ ಸಿಕ್ತು. ಆ ಉಪದೇಶದಿಂದ ಜೀವ ಏನು ಮಾಡ್ತು? ಸಮ್ಯಕ್ ದರ್ಶನ ಗ್ರಹಣ ಮಾಡ್ತು. ಅದನ್ನು ಅಧಿಗಮಜ ಅಂತಾರೆ. ಅರ್ಥ ಆಯ್ತೇನು ನಿಮಗೆ? ಒಳ್ಳೆಯದು. ಇನ್ನು ಬಂಧುಗಳೇ, ಸಮ್ಯಕ್ ದರ್ಶನ ವಿಷಯ ಮುಂದೆ ಹೋಗ್ತದೆ. ಈಗ ಕೇಳ್ರಿ, ಸಮ್ಯಕ್ ದರ್ಶನದ ಉತ್ಪತ್ತಿಗೆ ಅರ್ಹತೆ ಬೇಕು. ಅರ್ಹತೆ, ಯೋಗ್ಯತೆ. ಆ ಯೋಗ್ಯತೆ ಏನು ಹೇಳಿದ್ದಾರೆ ಗೊತ್ತಾ? 5 ಲಬ್ಧಿಗಳನ್ನು ಹೇಳಿದ್ದಾರೆ. ಲಬ್ಧಿ ಅಂದರೆ ಪ್ರಾಪ್ತಿ. 5 ಲಬ್ಧಿಗಳನ್ನು ಹೇಳಿದ್ದಾರೆ ಶಾಸ್ತ್ರದೊಳಗಡೆ. ಆ ಲಬ್ಧಿಗಳು ಯಾವ ಕೇಳ್ರಿ, ಕ್ರಮವಾಗಿ ಕೇಳಿ. ಕ್ಷಯೋಪಶಮ ಲಬ್ಧಿ, ವಿಶುದ್ಧಿ ಲಬ್ಧಿ, ದೇಶನಾ ಲಬ್ಧಿ, ಪ್ರಾಯೋಗ್ಯ ಲಬ್ಧಿ, ಕರ್ಣ ಲಬ್ಧಿ. ಇದರಲ್ಲಿ ಹಿಂದಿನ 4 ಲಬ್ಧಿಗಳು ಅಂದರೆ ಕ್ಷಯೋಪಶಮ ಲಬ್ಧಿ, ವಿಶುದ್ಧಿ ಲಬ್ಧಿ, ದೇಶನಾ ಲಬ್ಧಿ, ಪ್ರಾಯೋಗ್ಯ ಲಬ್ಧಿ. ಈ 4 ಲಬ್ಧಿಗಳು ಅಭವಿನಿಗೆ ಬೇಕಾದ್ರೂ ಆಗ್ತಾವೆ ನೋಡ್ರಿ, ಪ್ರಾಪ್ತ ಆಗ್ತಾವೆ. ಅಭವಿನಿಗೂ ಪ್ರಾಪ್ತ ಆಗ್ತಾವೆ, ಮಿಥ್ಯಾ ದೃಷ್ಟಿಗೂ ಪ್ರಾಪ್ತಿ ಆಗ್ತಾವೆ. ಯಾವುವು? ಈ 4.
ಆದರೆ ಅಂತಿಮ 5ನೇ ನಂಬರಿನ ಕರ್ಣಲಬ್ಧಿ ಏನಿದೆ ನೋಡ್ರಿ, ಅದು ಮಾತ್ರ ಕೇವಲ ಭವ್ಯ ಜೀವಕ್ಕೆ ಯಾವ ಸಮಯದಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳೋಕೆ ಅದು ತಯಾರಾಗುತ್ತೆ ನೋಡ್ರಿ, ಆ ಸಮಯದಲ್ಲಿ ಈ ಕರ್ಣ ಅಂದರೆ ಪರಿಣಾಮ ಆಗ್ತದೆ. ಅಂತಿಮ 5ನೇ ನಂಬರ್ ಐತಲ್ಲ ಕರ್ಣಲಬ್ಧಿ. ಕರ್ಣಲಬ್ಧಿ ಆಯಿತು ಅಂದ್ರೆ ನಿಮ್ಗೆ ಸಮಯ ದರ್ಶನ ಆದಂಗೆನೆ. ಆದರೆ ನಿಮಗೆ ಕರ್ಣಲಬ್ಧಿ ಆಯಿತೋ ಬಿಡ್ತೋ ಅನ್ನೋದನ್ನು ನೋಡೋದಕ್ಕೆ ಪ್ರತ್ಯಕ್ಷ ಜ್ಞಾನಿಗಳು ಬೇಕು. ಯಾರ್ಯಾರು ಪ್ರತ್ಯಕ್ಷ ಜ್ಞಾನ ಯಾರಿಗೈತಪ್ಪ? ಅವಧಿ ಮನಪರ್ಯಾಯ ಕೆಲವು ಜ್ಞಾನ ಪ್ರತ್ಯಕ್ಷ ಜ್ಞಾನ ಇದ್ದಾವೆ, ಬಾಕಿದೆಲ್ಲ ಪರೋಕ್ಷ ಜ್ಞಾನ ಇದ್ದಾವೆ. ಆ ಜ್ಞಾನಗಳು ಮಾತ್ರ ತಿಳಿತವೆ. ಅರ್ಥ ಆಯಿತು? ಇರಲಿ, ಇನ್ನು ಮುಂದೆ ನೋಡೋಣ. ಸಮ್ಯಕ್ ದರ್ಶನದ ಅನ್ಯ ಪರಿಭಾಷೆಗಳು, ಅನ್ಯ ಪರಿಭಾಷೆಗಳು ಇರ್ತಾವಲ್ಲ ಸಮ್ಯಕ್ ದರ್ಶನದ, ಅದು ಏನಂತ ನೋಡೋಣ. ಸಮ್ಯಕ್ ದರ್ಶನದ ಅನ್ಯ ಪರಿಭಾಷೆಗಳು ಅಲ್ಲ, ನಿಮಗೆ ನಾನೀಗ ಮ್ಯಾಲೆ ಎಂಥದ್ದು ಪರಿಭಾಷೆಗಳನ್ನ ಹೇಳ್ಕೊಂಬಂದನಲ್ಲ, ಎಂಥದ್ದು ಮರ್ತೋಯ್ತದು? ಹೋಗ್ಲಪ್ಪ, ಇನ್ನೇನು ಮಾಡೋದು? ಇರಲಿ, ಕೇಳ್ರಿ. ಇಲ್ಲಿ ಏನಾರು ಆಗಲಿ, ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳಿ ಒಂದ್ಸಲ ನೋಡ್ರಿ, ಇಲ್ಲಿ ಗಮನ ಇಟ್ಟಿನ ಕೇಳ್ರಿ. ಏನು ಮಾಡೋದು? ಇದನ್ನ ಮಾತ್ರ ಬರೆದು ಕಲಿಬೇಕು ನೋಡ್ರಿ. ಇದನ್ನ ಇದನ್ನ ಕಂಠಪಾಠ ಮಾಡ್ಬೇಕು. ಇದನ್ನ ಕೇಳ್ರಿ. 4 ಅನುಯೋಗ ಯಾವ್ದಕ್ಕಂತೀರಿ ನೀವು? ಜಿನೇಂದ್ರ ಭಗವಾನ್ರಿ ಹೇಳಿರೋ ಅನುಯೋಗ: ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. ಅದನ್ನೇನಂತಾರೆ? ಪ್ರಥಮಂ ಕರ್ಣಂ ಚರಣಂ ದ್ರವ್ಯಂ ನಮಃ ಅಂತಾರಲ್ವಾ. ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ ಹಂಗಂತಾರೆ. ಅದು ಕೇಳ್ರಿ. ಆ ಅನುಯೋಗಗಳ ವ್ಯಾಖ್ಯಾನ ಮಾಡುವ ಪದ್ಧತಿ ಇದೆಯಲ್ಲ, ಆ ಅನುಯೋಗಗಳು ತಿಳಿಸುವಂಥ ಪದ್ಧತಿ ಇದೆಯಲ್ಲ, ಸ್ವಲ್ಪ ಬೇರೆ ಬೇರೆ ಇದೆ. ಒಂದೊಂದು ಮಧುರ ಇದೆ, ಒಂದೊಂದು ಕಠೋರ ಹಾರ್ಡ್ ಇದೆ. ಆದರೆ ವಸ್ತು ಎಲ್ಲ ಅದೇನೇ ಇದೆ, ವಸ್ತು ಬೇರೆ ಯಾವುದೂ ಇಲ್ಲ. ಅದು ಜೈನಾಗಮ ಇದೆ, ಜಿನೇಂದ್ರ ಭಗವಾನ್ರ ವಾಣಿ ಇದೆ, ಇದು ಜಿನೇಂದ್ರ ಭಗವಾನ್ರ ವಾಣಿ ಇದೆ. ಒಂದೊಂದು ವಸ್ತು ಕಠೋರ ಇದ್ದಾವೆ, ಒಂದೊಂದು ವಸ್ತು ಮೃದು ಇದ್ದಾವೆ. ಆ ಮೃದು ಇದ್ದಂಥ ವಸ್ತುಗಳನ್ನೆಲ್ಲ ಪ್ರಥಮಾನುಯೋಗಕ್ಕೆ ಹಾಕಿ ಕಳಿಸಿದ್ದಾರೆ ನೋಡ್ರಿ. ಬೇಗ ಬೇಗ ನಮಗೆ ಪಚನೆ ಆಗಬೇಕಂತೆ ಅವೆಲ್ಲ. ಹಾಗೆ ಅಂದರೆ ಮಧುರ ಅನಿಸ್ಬೇಕು ನಮ್ಗೆ ಅದನ್ನ. ಅಂದರೆ ಬಾಲಕರೇ ಇರಲಿ, ಬುದ್ಧಿ ಕಮ್ಮಿ ಇದ್ದವ್ರು ಇರಲಿ, ಅತಿ ವೃದ್ಧರಾದವ್ರು ಇರಲಿ, ಯಾರಿಗೆ ಆದ್ರೂ ಅದು ಬೇಗ ಬೇಗ ಜೀರ್ಣ ಆಗಬೇಕು. ಅದು ತಿಂದು ಕೂಡಲೇ ಜೀರ್ಣ ಆಗ್ಬಿಡ್ಬೇಕು ಅಂಥದ್ದು ಪ್ರಥಮಾನುಯೋಗ. ಅದರಲ್ಲೆಲ್ಲ ಕಥೆಗಳೆಲ್ಲ ಬರ್ತಾವಲ್ಲ, 169 ಪುರುಷದ ಮಹಾಪುರುಷ ಕಥೆಗಳು ಬರ್ತಾವು. ಎಲ್ಲ ಭಾಳ ಸುಂದರ, ಅದು ಭಾಳ ಮಧುರ ಕೂಡ. ಪ್ರಥಮಾನುಯೋಗ ಏನಿದೆ ಮಧುರ, ಅಷ್ಟೇ ಒಂದು ರೀತಿ ಆಹ್ಲಾದಕರ. ಅದು ಮನಸ್ಸಿಗೆಲ್ಲ, ನಮ್ಮ ಮೈ ಮನಸ್ಸಿಗೆಲ್ಲ ಆಹ್ಲಾದಕರ. ಯಾಕೆ? ಮನುಷ್ಯನನ್ನು ಅದಕ್ಕೆ ಹಾಕಿನೇ ಮತ್ತೆ ತಗೊಂಡು ಹೋಗ್ಬೇಕು ಆ ಕಡೆ. ಮತ್ತು ಕಷ್ಟ ಇದಾವೆ. ದ್ರವ್ಯಾನುಯೋಗ, ಕರ್ಣಾನುಯೋಗ ಹೋದಗಳು ಬಹಳ ಕಷ್ಟ ಇದಾವೆ. ಚರಣಾನುಯೋಗದಲ್ಲಂತೂ ಬೆವರು ಸುರಿಸಬೇಕಾಗತ್ತೆ ಭಾಳ. ಚರಣಾನುಯೋಗ ಎಷ್ಟು ಕಷ್ಟ ಇದೆ. ಚರಣಾನುಯೋಗ ಆಚರಣೆ ಮಾಡೋದು ಮೂಲಾಚಾರದಲ್ಲಿ ನೋಡ್ರಿ ಎಷ್ಟು ಕಷ್ಟ ಇದೆ ಅಂತ ಮುಂದೆ ಹೋದಾಗೆ. ಪ್ರಥಮಾನುಯೋಗದಲ್ಲಿ ಹಾಗಲ್ಲ. ಅದಕ್ಕೆ ಪ್ರಥಮಾನುಯೋಗ ಮೊದಲಿನ ರಸ್ತೆಯ ಬಾಗಿಲಿದೆ. ಈ ಸಮ್ಯಕ್ ದರ್ಶನ ಮತ್ತು ಮೋಕ್ಷದ ಪ್ರಪ್ರಥಮ ಬಾಗಿಲು ಈ ಪ್ರಥಮಾನುಯೋಗ ಇದೆ. ಇಲ್ಲಿ ದಾಟ್ಕೊಂಡೇ ಮುಂದೆ ಹೋಗೋದಿದೆ. ಇದು ಬಾಗಿಲಿದೆ, ಬಾಗಿಲು. ಹಾಗೆ ಪ್ರಥಮಾನುಯೋಗ ಮಹಾ ಉಪಕಾರಿ ಪ್ರಥಮಾನುಯೋಗ. ಇನ್ನು ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ ಇರಲಿ. ಈ ಮಹಾ ಉಪಕಾರಿ ಪ್ರಥಮಾನುಯೋಗದಲ್ಲಿ ಏನು ಹೇಳಿದ್ದಾರೆ? ಸಮ್ಯಕ್ ದರ್ಶನ ಯಾವ್ದು ಕಂದಿದ್ದಾರೋ ಕೇಳ್ರಿ. ಇಲ್ಲಿ ಪಾಪ ಪುಣ್ಯದ ಶ್ರದ್ಧೆ ಮಾಡಿ ಪಾಪವನ್ನು ತ್ಯಾಗ ಮಾಡುವುದಕ್ಕೆ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ. ಎಲ್ಲಿ? ಪ್ರಥಮಾನುಯೋಗ. ಇನ್ನು ಕೇಳ್ರಿ ಕರ್ಣಾನುಯೋಗ: ಅನಂತಾನುಬಂಧಿ ಕ್ರೋಧ, ಮಾನ, ಮಾಯಾ, ಲೋಭ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಇದರ ಉಪಶಮ ಆದರೆ ಉಪಶಮ ಸಮ್ಯಕ್ ದರ್ಶನ, ಕ್ಷಯೋಪಶಮ ಆದರೆ ಕ್ಷಯೋಪಶಮಿಕ ಸಮ್ಯಕ್ ದರ್ಶನ, ಕ್ಷಯ ಆದರೆ ಕ್ಷಯಿಕ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ ಕರ್ಣಾನುಯೋಗದಲ್ಲಿ. ಚರಣಾನುಯೋಗದಲ್ಲಿ ದೇವ, ಶಾಸ್ತ್ರ, ಗುರುವಿನ ಪ್ರತಿ ಯಥಾರ್ಥ ಶ್ರದ್ಧಾನವನ್ನು ಸಮ್ಯಕ್ ದರ್ಶನ ಅಂದಿದ್ದಾರೆ. ಇನ್ನು ದ್ರವ್ಯಾನುಯೋಗದಲ್ಲಿ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅಂತ ಹೇಳಿದ್ದಾರೆ. ತತ್ವಾರ್ಥಗಳ ಶ್ರದ್ಧೆ ಯಾರಿಗಿರ್ತದೆ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ. ಈಗ ಬಂಧುಗಳು ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಾದಂಥ ವಿಚಾರ ಇದೆ. ಇವೆಲ್ಲ ಇದಾವಲ್ಲ, ಅಂದರೆ ಪ್ರಥಮಾನುಯೋಗದ ಪರಿಭಾಷೆ ಏನು? ಪಾಪ ಪುಣ್ಯದ ಶ್ರದ್ಧೆ ಮಾಡಿ ಪಾಪವನ್ನು ತ್ಯಾಗ ಮಾಡೋದಂತೆ. ಅರ್ಥ ಆಯ್ತು ನಿಮಗೆ? ಆದರೆ ಇಲ್ಲಿ ಬಂಧುಗಳೇ ವಿಚಾರ ಮಾಡ್ರಿ, ಇದು ಒಂದು ರೀತಿ ಮಧುರವಾಗಿದೆ, ಕೇಳೋದಕ್ಕೆ ಸುಲಭ ಇದೆ ಕೇಳೋದಕ್ಕೆ. ಇನ್ನು ಚರಣಾನುಯೋಗ ಕೂಡ ಅಷ್ಟು ಕಷ್ಟ ಆಗ್ತಿಲ್ಲ ನಮಗೆ.
ದೇವಶಾಸ್ತ್ರ ಗುರುವಿನ ಪ್ರತಿ ಯಥಾರ್ಥ ಶ್ರದ್ಧಾನೆ ಮಾಡೋದು ನಾವು ಮಾಡ್ತೀವಿ. ಹಾಂ, ನಾವು ಪ್ರಥಮಾನುಯೋಗನ ಶ್ರದ್ಧೆ ಮಾಡಿ ನಾವು ಪಾಪ ಪುಣ್ಯನೆಲ್ಲ ಶ್ರದ್ಧೆ ಮಾಡ್ತೀವಪ್ಪ. ಎಷ್ಟಾಗುತ್ತೋ ಅಷ್ಟು ಪಾಪವನ್ನು ನಾವು ತ್ಯಾಗ ಮಾಡಿದ್ದೀವಿ. ಚರಣಾನುಯೋಗದ ಅನುಸಾರ ನಾವು ದೇವಶಾಸ್ತ್ರ ಗುರುವಿನ ಯಥಾರ್ಥ ಶ್ರದ್ಧೆ ಮಾಡಿದ್ದೀವಿ. ದ್ರವ್ಯಾನುಯೋಗದ ಅಪೇಕ್ಷೆ ನಾವು ತತ್ವಾರ್ಥ ಶ್ರದ್ಧೆ ಬೇಕಂತೆ, ನಮಗೆ ತತ್ವದ ಮೇಲೆ ಶ್ರದ್ಧೆ ಇದೆ. ಆದರೆ ಬಂಧುಗಳೇ, ನಮ್ಮದು ಇಲ್ಲಿ ನಾವೆಲ್ಲ ಇಲ್ಲೆಲ್ಲ ಪಾಸ್ ಆಗಿಬಿಡ್ತೀವಿ. ನೀವು ಪಾಸ್ ಆಗ್ತಿರಲ್ಲ ಗೊತ್ತಿಲ್ಲ, ನಾವಂತೂ ಗ್ಯಾರಂಟಿ ಪಾಸ್ ಆಗ್ತೀವಿ. ಎಲ್ಲಿ? ಇಲ್ಲಿ ಈ ಮೂರರಲ್ಲಿ. ಆದರೆ ಫೈನಲ್ ಎಕ್ಸಾಮ್ ಬಂತು, ಕರ್ಣಾನುಯೋಗ ಏನಂತೆ ಅಲ್ಲಿ? ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ, ಇದರ ಉಪಶಮ ಕ್ಷಯಕ್ಷಮ ಕ್ಷಯ. ಬಂಧುಗಳೇ, ಇದು ಒಂದು ಇಷ್ಟು ಕ್ಲಿಷ್ಟ ವಿಚಾರ ಇದೆ. ಇದನ್ನು ಈ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಹೇಳುವಂಥ ಜ್ಞಾನಿಗಳು ಅಥವಾ ಯಾವುದೇ ಮಷಿನ್ ಈ ಪ್ರಪಂಚದಲ್ಲಿ ಈಗ ಇಲ್ಲ. ಇದು ಪ್ರತ್ಯಕ್ಷ ಜ್ಞಾನಿಗಳ ವಿಚಾರ ಇದೆ. ಪ್ರತ್ಯಕ್ಷ ಜ್ಞಾನಿಗಳು ಯಾರು? ಅವಧಿ ಮನಃ ಪರ್ಯಾಯ ಕೇವಲ ಜ್ಞಾನ. ಅವರನ್ನು ಬಿಟ್ಟು ಬೇರೆ ಯಾರು ಕೂಡ ಇದನ್ನು ಹೇಳೋದಕ್ಕೆ ಬರಲ್ಲ. ಅಕಸ್ಮಾತ್ ಅವ್ರೇನಾರು ಹೇಳಿ ಕಳಿಸಿದ್ರು, ಯಾರು? ಅವಧಿ ಜ್ಞಾನಿಗಳು ಮನಃಪರ್ಯಾಯ ಜ್ಞಾನಿಗಳು ಯಾರಾರ ಈ ಜೀವ ಸಮ್ಯಕ್ ದೃಷ್ಟಿ ಇದೆ ಅಂತ ಹೇಳಿ ಕಳಿಸಿದ್ರು. ಆದರೆ ಆ ಜೀವ ಮತ್ತೆ ಸಂಜೆ ನಾಳೆ ಮತ್ತೆ ಮಿಥ್ಯ ದರ್ಶನಕ್ಕೆ ಹೋಯ್ತು. ಆ ಸಮಯದಲ್ಲೂ ಕೂಡ ನೀವು ಅವನನ್ನು ಸಮ್ಯಕ್ ದೃಷ್ಟಿಯಿಂದಲೇ ಗುರುತಿಸ್ತೀರಿ. ಯಾಕೆಂದರೆ ನಮ್ಮಲ್ಲಿ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ. ಪ್ರತ್ಯಕ್ಷ ಜ್ಞಾನದ ವಿಚಾರ ನಮ್ಮಲ್ಲಿ ಬರಲ್ಲ, ನಮ್ಮದು ಪರೋಕ್ಷ ಜ್ಞಾನ ಇದೆ. ಹೇಳ್ರಿ, ಈಗ ನಮ್ಮಲ್ಲಿ ನಿಮ್ಮಲ್ಲಿ ಯಾವ ಜ್ಞಾನ ಇದೆ ವರ್ತಮಾನದಲ್ಲಿ? ಹೇಳ್ರಿ ನೋಡಿ, ಹೇಳ್ರಿ. ನಮ್ಮಲ್ಲಿ ನಿಮ್ಮಲ್ಲಿ ಅಕಸ್ಮಾತ್ ನಾವು ಮಿಥ್ಯಾದೃಷ್ಟಿ ಇದ್ದರೆ ಕೂಮತಿ ಕೂಶ್ರುತ ಇದೆ. ಅಕಸ್ಮಾತ್ ನಾವೇನಾರ ಸಮ್ಯಕ್ ದೃಷ್ಟಿ ಇದ್ದಲ್ಲಿ ನಮ್ಮ ಜ್ಞಾನ ಮತಿಜ್ಞಾನ ಮತ್ತು ಶ್ರುತಜ್ಞಾನ ಇದೆ. ಅರ್ಥ ಆಯಿತು ನಿಮಗೆ? ಅದೆಲ್ಲ ಈ ಜ್ಞಾನ ಅನ್ನುವಂಥ ಪ್ರಕರಣದಲ್ಲಿ ಹೇಳಿ ಆಗಿದೆ ಅದು ಅಲ್ವಾ? ಜ್ಞಾನ ಮುಗ್ದಿದೆಯಲ್ವ ನಿಮಗೆ? ಜ್ಞಾನ ಮುಗ್ದಿಲ್ವೇನೋ ಅಲ್ಲಿ ನೋಡ್ರಲ್ಲಿ ಹೇಳ್ರಿ, ಜ್ಞಾನ ಮುಗ್ದೈತಿ ನಿಮಗೆ? ಜ್ಞಾನ ಅನ್ನುವಂಥ ಉಪದೇಶ ಮುಗಿದೋಗಿದೆ, ಅದರಲ್ಲಿ ಇದೆ ನೋಡ್ರಿ. ಇಲ್ಲಿ ನೋಡ್ರಪ್ಪ, ಕರ್ಣಾನುಯೋಗ ಸಿದ್ಧಾಂತ ಮಹಾನ್ ಸಿದ್ಧಾಂತ ಇದು, ಜೀನಾಗಮದ್ದು. ಇದರಲ್ಲಿ ಹಿಂಗೆ ಹೇಳಿಬಿಟ್ಯಾರೆ. ಆದ್ದರಿಂದ ಇದೆಲ್ಲ ವ್ಯವಹಾರ ಇದೆ. ಏನು? ಪಾಪ ಪುಣ್ಯ ಶ್ರದ್ಧೆ ಮಾಡಿ ನಾವು ಪಾಪ ಪುಣ್ಯ ಶ್ರದ್ಧೆ ಮಾಡ್ತೀವಪ್ಪ, ಪಾಪದ ಕೆಲಸ ಕಮ್ಮಿ ಮಾಡ್ತೀವಿ, ಹೀಗೆಲ್ಲ ನಮ್ಗೆ ಶ್ರದ್ಧೆ ಇದೆ. ಪ್ರಥಮಾನುಯೋಗದಲ್ಲಿ ಪಾಸ್, ಚರಣಾನುಯೋಗದಲ್ಲಿ ಪಾಸ್, ದ್ರವ್ಯಾನುಯೋಗದಲ್ಲಿ ಪಾಸ್. ಆದರೆ ಕರ್ಣಾನುಯೋಗದಲ್ಲಿ ಇದು ನಮ್ಮ ಕೆಲಸ ಅಲ್ಲ. ಇದು ನಮ್ಮ ಬುದ್ಧಿ ಯಾರ್ದು ಓಡಲ್ಲ, ಇದ್ರು ಯಾರ್ಯಾರ್ದು ಓಡಲ್ಲ. ಇದ್ರಾಗ ಸುಮ್ಮನೆ ನಾವು ಇದನ್ನು ಸುಮ್ಮನೆ ವಾದವಿವಾದ ಮಾಡಿದ್ರೆ ಅದು ಅರ್ಥ ಇಲ್ಲ. ಇದು ಏನೂ ಅರ್ಥ ಇಲ್ಲ. ಬಿಡ್ರಿ ಬಂಧುಗಳು, ಇರಲಿ. ಇನ್ನು ಕೇಳ್ರಿ, ಕರ್ಣಾನುಯೋಗದಲ್ಲಿ ಪಾಸ್ ಆದ್ರೆ ಮಾತ್ರ ಪಾಸ್ ನೀವು. ಮತ್ತು ಇಲ್ಲಿ ಕೆಳಗಡೆ ಎಲ್ಲಪ್ಪ ಇದು ವ್ಯವಹಾರ ಇದೆ. ಅದು ಕರ್ಣಾನುಯೋಗದಲ್ಲಿ ಪಾಸ್ ಆದ್ರಿ ಪಾಸ್, ನಾವೇ ಇರಲಿ ನೀವೇ ಇರಲಿ ಯಾರು ಬೇಕಾದ್ರೂ ಇರಲಿ, ಅಲ್ಲಿ ಪಾಸ್ ಆಗಬೇಕು ಕರ್ಣಾನುಯೋಗ ಸಿದ್ಧಾಂತದೊಳಗಡೆ. ಹಾಗಾದ್ರೆ ಗ್ಯಾರಂಟಿ ಅವನು ಇಲ್ದಿರಿಲ್ಲ. ಇನ್ನು ಈ ಪರಿಭಾಷೆಗಳು ಯಾಕೆ ಬೇರೆ ಬೇರೆ? ಅದು ಯಾರು ಪ್ರಶ್ನೆ ಕೇಳ್ತಾರೆ, ಮಹಾರಾಜ್ರೆ ಶಾಸ್ತ್ರ ಎಲ್ಲ ಒಂದೇನೆ, ಮತ್ತೆ ಈ ಪರಿಭಾಷೆ ಎಲ್ಲ ಯಾಕೆ ಬೇರೆ ಬೇರೆ ಯಾಕೆ ಹೇಳಿದ್ರು ಶಾಸ್ತ್ರದಲ್ಲಿ? ಹಾಗಲ್ರಪ್ಪ, ಆಯಾಯ ಅನುಯೋಗಗಳ ಸ್ವಭಾವ ರೀತಿ ಬೇರೆನೇ ಇರ್ತದೆ. ಯಾಕೆ ಅಂತ ಕೇಳ್ರಿ. ಇಲ್ಲಿ ಕಾರಣ ಏನಾಗಿದೆ ಅಂದ್ರೆ, ಇಲ್ಲಿ 4 ಅನುಯೋಗಗಳ ಸ್ವರೂಪ ನೀವು ಫಸ್ಟ್ ತಿಳ್ಕೊಡ್ರಿ, ಆವಾಗ ನಿಮ್ಗೆ ಗೊತ್ತಾಗ್ತಾವೆ ನೋಡ್ರಿ. ಧರ್ಮಾತ್ಮ ಪುರುಷರ ಚರ್ಚೆ ಪ್ರಥಮಾನುಯೋಗ. ಧರ್ಮದ ಸೂಕ್ಷ್ಮತೆ ಕರ್ಣಾನುಯೋಗ. ಧರ್ಮದ ಪ್ರಾಪ್ತಿಯ ಉಪಾಯ ಚರಣಾನುಯೋಗ. ಧರ್ಮದ ಸ್ವರೂಪ ದ್ರವ್ಯಾನುಯೋಗ. ಹೀಗೆ ಇರೋದ್ರಿಂದ ಇಲ್ಲಿ ಪರಿಭಾಷೆಗಳು ಕೂಡ ಬದಲಾಗಿದ್ದಾವೆ. ಇದೇ ಕಾರಣದಿಂದ, ಬೇರೆ ಏನಿಲ್ಲ. ಅದರಲ್ಲಿ ಅದೇ ಕನ್ನಡದಾಗ ಏನೋ ಹೇಳ್ತಾರೆ, ಅಳಿಯ ಅಲ್ಲ ಅಂತೆ ಮಗಳ ಗಂಡ ಅಂತೆ. ಮಗಳ ಅಲ್ಲ ಏನಂತೆ, ಅಳಿಯ ಅಲ್ಲ ಮಗಳ ಗಂಡ. ಆದರೆ ನಮಗೇನಾಗ್ತದೆ ಅಂದರೆ, ಅಳಿಯ ಅಂದ ತಕ್ಷಣ ಗೊತ್ತಾಗ್ತದೆ, ಮಗಳ ಗಂಡ ಅಂದ್ಕೊಳ್ಳಿ ಸ್ವಲ್ಪ ಹಿಂದೆ ಮುಂದೆ. ಹಂಗೆ ಇಲ್ಲಿನೂ ಕೂಡ ಇಷ್ಟೇನೆ, ಬೇರೆ ಏನಿಲ್ಲ. ಹೇಳುವ ಪದ್ಧತಿಲಿ ಬೇರೆ ಬೇರೆ ಆಗಿದೆ. ಸಮ್ಯಕ್ ದರ್ಶನ ಎಲ್ಲ ಒಂದೇ ಇದೆ. ವ್ಯವಹಾರದಲ್ಲಿ ತಿಳಿಯೋದಕ್ಕೋಸ್ಕರ ಪ್ರಥಮಾನುಯೋಗದಲ್ಲಿ ಹಾಗೆ ಹೇಳಿದ್ದಾರೆ. ಆಯ್ತು, ನೀವು ಇಷ್ಟು ಕಲ್ತ್ರಲ್ಲ ಈಗ. ಈ ಅನುಯೋಗ ಕಡೆಯಿಂದ ಈ ಪರಿಭಾಷೆಗಳು ಸ್ವಾಭಾವಿಕವಾಗಿ ಬದಲಾಗ್ತವೆ. ಬಂಧುಗಳೇ, ಇನ್ನು ಸಮ್ಯಕ್ ದರ್ಶನದ 2 ಭೇದ ಕೂಡ ಹೇಳಿದ್ದಾರೆ. ಅಂದರೆ ನಿಮಗೆ ಭಾಳ ಭಯಂಕರ ಕನ್ಫ್ಯೂಸ್ ಆಗೋಗುತ್ತೆ. ಹಂಗೆ ಮಾಡ್ಕೊಬಿಟ್ರಪ್ಪ, ಕನ್ಫ್ಯೂಸ್ ಇಲ್ಲ ಇದ್ರಾಗೆ. ಕೇಳ್ರಿ, ಸಮ್ಯಕ್ ದರ್ಶನದ ಭೇದ 3 ಯಾವ್ಯಾವ? ಉಪಶಮ, ಕ್ಷಯಕ್ಷಮ, ಕ್ಷೈಕ್. ಇದನ್ನೊಂದು ಸಲ ನೆನ್ಪಿಟ್ಕೊಬಿಟ್ರಿ.
ನೆನ್ಪು ಮಾಡಿಬಿಟ್ರಿ ಇದನ್ನ ಮೂರನ್ನು, ಮುಗೀತು. ಜಾಸ್ತಿ ಗೊಂದಲಕ್ಕೆ ಬರಬೇಡ್ರಿ. ಆದರೂ ಕೂಡ ಬೇರೆ ಯಾವ್ದಾದ್ರು ಶಾಸ್ತ್ರ ತೆಗೆದಾಗ ನಿಮಗೆ ಮತ್ತೆ 2 ಭೇದ ಸಿಕ್ಕಿಬಿಟ್ಟಾತು, ಮತ್ತೆ ನಿಮ್ಗೆ ಗೊಂದಲ ಆಗಿಬಿಡತ್ತೆ. ಗೊಂದಲ ಮಾಡ್ಕೋಬೇಡ್ರಿ. ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಕೇಳ್ರಿ. ಇಲ್ಲಿ ಸರಾಗ ಸಮ್ಯಕ್ ದರ್ಶನ ಮತ್ತು ವಿತರಾಗ ಸಮ್ಯಕ್ ದರ್ಶನ ಅಂತ ಹೇಳ್ಯಾರ. ಅದು ಯಾಕೆ ಹೇಳಿದಾರೆ ಗೊತ್ತಾ? ಯಾವ ಜೀವ ಸರಾಗ ಇದೆ ಅಂದರೆ ನಾವೆಲ್ಲ ಸರಾಗಿದ್ದೀವಲ್ಲ, ನಾವು ನೀವೆಲ್ಲ, ನಮಗೇನಾದ್ರು ಸಮ್ಯಕ್ ದರ್ಶನ ಆದರೆ ಆ ಸಮ್ಯಕ್ ದರ್ಶನವನ್ನು ಸರಾಗ ಸಮ್ಯಕ್ ದರ್ಶನ ಅಂತಾರೆ. ಮತ್ತು ವಿತರಾಗ ಜೀವಗಳು ಯಾವಪ್ಪ? ಹಾಂ ಹೇಳ್ರಿ ಯಾವ? 11 ಗುಣಸ್ಥಾನ, 12 ಗುಣಸ್ಥಾನ, 13, 14. ಇನ್ನು ಸಿದ್ಧ ಭಗವಾನ್ ಇವೆಲ್ಲ ವಿತರಾಗ ಗುಣಸ್ಥಾನ ಇದಾವೆ. ಸಿದ್ಧ ಭಗವಾನ್ರದ್ದೇನು ಗುಣಸ್ಥಾನ ಇಲ್ಲ, ಆದರೆ ಗುಣಸ್ಥಾನ ಯಾವ? 11, 12, 13, 14. ಈ ಗುಣಸ್ಥಾನಗಳು ಏನಿದಾವೆ? ವಿತರಾಗ ಸಮ್ಯಕ್ ದರ್ಶನ. ವಿತರಾಗಿದೆ, ಅಲ್ಲಿ ಜೀವಗಳು ವಿತರಾಗಿದ್ದಾವಪ್ಪ, ಅದಕ್ಕೆ ವಿತರಾಗ ಸಮ್ಯಕ್ ದರ್ಶನ ಅಂತ ಹೇಳ್ಯಾರ. ಇಲ್ಲಿ ನಾವು ಜೀವಗಳು ಏನಿದ್ದಾರೆ, ಜೀವಗಳು ನಾವು ಏನಿದ್ದೀವಿ? ಸರಾಗಿದ್ದೀವಿ. ರಾಗ ಅಂದರೆ ರಾಗ ಸಹಿತ ಇದೀವಲ್ಲ, ನಮ್ಮ ಸಮ್ಯಕ್ ದರ್ಶನವನ್ನು ಸರಾಗ ಸಮ್ಯಕ್ ದರ್ಶನ ಅಂತ ಹೇಳ್ಯಾರ. ಅವರ ಸಮ್ಯಕ್ ದರ್ಶನವನ್ನು ವಿತರಾಗ ಸಮ್ಯಕ್ ದರ್ಶನ ಅಂತ ಹೇಳ್ಯಾರ. ಆ್ಯಕ್ಚುಲಿ ಅಲ್ಲಿ ಏನು ಗೊತ್ತಾ, ಸಮ್ಯಕ್ ದರ್ಶನದಲ್ಲಿ ಸರಾಗತೆ ವಿತರಾಗತೆ ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಯಾಕೆ ಹೇಳಿದ್ದಾರೆ ಮತ್ತು ಶಾಸ್ತ್ರದಾಗ ಹಾಗೆ ಸರಾಗ ಸಮ್ಯಕ್ ದರ್ಶನ ವಿತರಾಗ ಸಮ್ಯಕ್ ದರ್ಶನ ಅಂತ? ಪಾತ್ರಗಳ ಅಪೇಕ್ಷೆ. ಪಾತ್ರದ ಅಪೇಕ್ಷೆ ಅಂದ್ರೇನ? ನಮ್ಮ ನಿಮ್ಮಗಳ ಅಪೇಕ್ಷೆ. ನಾವು ರಾಗ ಸಹಿತ ಇರ್ತೀವಿ ಮತ್ತು ನಮ್ಗೆ ಸಮ್ಯಕ್ ದರ್ಶನ ಆಗಿರುತ್ತೆ. ಅದ್ರ ಜೊತೆಗೆ ರಾಗದ ಜೊತೆಗೆ ಸಮ್ಯಕ್ ದರ್ಶನ ಇರುತ್ತೆ ನಮ್ಮ ಜೊತೆಗೆ, ಅದನ್ನು ಸರಾಗ ಸಮ್ಯಕ್ ದರ್ಶನ ಅಂತ ಕರೆದ್ರು. ಮತ್ತು ವಿತರಾಗಿ ಜೀವಗಳಿದಾವಲ್ಲ, ಯಾರ? 11ನೇ ಗುಣಸ್ಥಾನ, 12ನೇ ಗುಣಸ್ಥಾನ, 13, 14 ಎಲ್ಲ ಇದಾರಲ್ಲ, ಅವರ ಸಮ್ಯಕ್ ದರ್ಶನವನ್ನು ವಿತರಾಗ ಸಮ್ಯಕ್ ದರ್ಶನ ಅಂತ ಹೇಳಿದ್ರು. ಅರ್ಥ ಆಯಿತು? ಇರ್ಲಪ್ಪ. ಮತ್ತೆ ಮುಂದೆ ಶಾಸ್ತ್ರ ಓದಬೇಕಿದ್ರೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ ನಾವು. ನೀವು ಯಾಕೆ 3 ಸಮ್ಯಕ್ ದರ್ಶನ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಎಲ್ಲಿ ನೋಡ್ರು 3 ಇದಾವೆ, ಇದೆಲ್ಲ ಮತ್ತೆ 2 ಎಕ್ಸ್ಟ್ರಾ ಬಂದ್ವಲ್ಲ ಅಂತ ಕನ್ಫ್ಯೂಸ್ ಹಂಗೆ ಮಾಡ್ಕೊಂಡು ನೀವು ಯಾವಾಗಲೂ ಪದೇ ಪದೇ 3 ಸಮ್ಯಕ್ ದರ್ಶನವನ್ನು ಪದೇ ಹೇಳ್ತಾ ಇರಬೇಕು ಮನೇಲಿ ಕೂತ್ಕೊಂಡು. ಉಪಶಮ, ಕ್ಷಾಯೋಪಶಮಿಕ, ಕ್ಷಾಯಿಕ, ಉಪಶಮ ಅಥವಾ ಔಪಶಮಿಕ, ಉಪಶಮ ಅಥವಾ ಔಪಶಮಿಕ, ಕ್ಷಾಯೋಪಶಮಿಕ ಅಂದರೆ ಅಥವಾ ವೇದಕ, ಕ್ಷಾಯಿಕ. ಇದನ್ನು ದಿನಾ ಹೇಳ್ತಾ ಇರೋದು, ಹೇಳಿ 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 ಕಂಠಪಾಠ ಮಾಡ್ಕೊಂಡ್ಬಿಡೋದು. ಹೇಳ್ರಿ ಇನ್ನೊಂದ್ಸಲ. ಉಪಶಮ ಅಥವಾ ಔಪಶಮಿಕ, ಕ್ಷಾಯಕ್ಷಮ ಅಥವಾ ವೇದಕ, ಕ್ಷಾಯಿಕ. 3 ಆಯಿತು. ಅರ್ಥ ಆಯಿತು? ಒಂದು ನಂಬರ್ 1 ಉಪಶಮ ಅಥವಾ ಔಪಶಮಿಕ. ನಂಬರ್ 2 ಕ್ಷಾಯೋಪಶಮಿಕ ಅಥವಾ ವೇದಕ. ನಂಬರ್ 3 ಕ್ಷಾಯಿಕ. ಹಾಂ, ಹಾಗೆ ನೆನ್ಪು ಮಾಡೋದು ನೋಡ್ರಪ್ಪ. ಇದು ನೆನಪು ಆಗ್ಬಿಡ್ಬೇಕು. ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೇ ನೆನಪಾಗಿಲ್ಲ ನಿಮಗೆ, ನಾನು ಏನೂ ಮಾಡೋಕ್ಕಾಗಲ್ಲ. ಭಾಳ ಕನ್ಫ್ಯೂಸ್ ಆಗ್ತಾವೆ ಮುಂದೆ ನೋಡ್ರಿ. ಮತ್ತೆ ನೀವು ನೆನ್ಪು ಮಾಡದೇ ಐತಿ. ಅದು ಮಾಸ್ಟ್ ಆ್ಯಂಡ್ ಶುಡ್ ಆಗಲೇ ಬೇಕದು. ಇನ್ನಾದ್ಮೇಲೆ ಕೇಳ್ರಿ ಬಂಧುಗಳಲ್ಲಿ, ಕೇಳಿ. ಈಗ ಸರಾಗ ಸಮ್ಯಕ್ ದರ್ಶನ ಯಾವ್ದಕ್ಕೆ ಅಂತಾರು? ಸರಾಗ ರಾಗ ಸಹಿತ ಜೀವಗಳ ಸಮ್ಯಕ್ ದರ್ಶನವನ್ನು ಸರಾಗ ಸಮ್ಯಕ್ ದರ್ಶನ ಅಂತಾರೋ. ಅದಕ್ಕೆ ಸರಾಗ ಸಮ್ಯಕ್ ದರ್ಶನದೊಳಗಡೆ ಸರಾಗನೂ ಇದೆ, ಸಮ್ಯಕ್ ದರ್ಶನದ. ಮತ್ತು ಸಮ್ಯಕ್ ದರ್ಶನ ಇದ್ಕೊಂಡು ಏನು ಮಾಡುತ್ತೆ? ರಾಗದ ಜೊತೆಗೆ ಸರಾಗ, ಅದ್ರ ಜೊತೆಗೆ ಸಮ್ಯಕ್ ದರ್ಶನದ ಕೆಲಸ ಏನು? ಅದು ಇಟ್ಕೊಂಡು ಮತ್ತೆ ಏನು ಮಾಡುತ್ತೆ? ಇಲ್ಲಿ ರಾಗ ಐತೆ ಅಂದಮೇಲೆ ಮತ್ತೆ ಸಮ್ಯಕ್ ದರ್ಶನ ಇಟ್ಕೊಂಡು ಏನು ಮಾಡುತ್ತೆ? ನಮಗೆ ಏನು ಉಪಕಾರ ಮಾಡುತ್ತೆ ಅಂತ ಹೇಳ್ತಾರೆ. ಕೇಳ್ರಿ ಅದನ್ನ. ಸರಾಗ ಸಮ್ಯಕ್ ದರ್ಶನ ಅಂತ ಯಾವ್ದಕ್ಕೆ ಅಂತಾರು? ಪ್ರಶಮ, ಸಂವೇಗ, ಅನುಕಂಪ, ಆಸ್ತಿಕ್ಯ ಆದಿ ಲಕ್ಷಣಗಳಿಂದ ಕೂಡಿರುವುದು. ಯಾವುದಂತೆ? ಸರಾಗ ಸಮ್ಯಕ್ ದರ್ಶನ. ಹಾಂ, ಈ ಲಕ್ಷಣಗಳಿದಾವಂತೆ. ಏನೇನು ಲಕ್ಷಣ ಇದಾವಂತೆ ಅದಕ್ಕೆ? ಪ್ರಶಮ, ಸಂವೇಗ, ಅನುಕಂಪ, ಆಸ್ತಿಕ್ಯ. ಈಗ ಪ್ರಶ್ನೆ, ಹಂಗಂದ್ರೆ ಏನು? ಪ್ರಶಮ ಎಲ್ಲ ಅಂದ್ರೆ ಏನು ಕೇಳ್ರಿ, ಹೇಳ್ತೀನಿ. ನಂಬರ್ 1 ಪ್ರಶಮ ಅಂದರೆ ರಾಗದ್ವೇಷಾದಿ ಭಾವನೆಗಳು ತೀವ್ರ ಇಲ್ಲ, ಅಂದರೆ ಮಂದವಾಗಿವೆ. ರಾಗದ್ವೇಷ ಐತಿ, ಇದ್ದರೆ ಭಾಳ ತೀವ್ರ ಇಲ್ಲ ಅವು, ಸ್ವಲ್ಪ ಮಂದ ಇದಾವೆ, ಮಂದ. ಅರ್ಥ ಆಯ್ತು ನಿಮಗೆ? ಹಾಂ, ಅದನ್ನು ಪ್ರಶಮ ಅಂತ ಕರೀತಾರೆ. ನಂಬರ್ 2 ಸಂವೇಗ. ಸಂಸಾರ ಮತ್ತು ಶರೀರಗಳಿಂದ ಹೆದರಿಕೆ ಪ್ರಾರಂಭ ಆಗಿದೆ ಅಂತ ಜೀವಕ್ಕೆ. ಹಾಂ, ಸಂಸಾರ ಮತ್ತು ಶರೀರದಿಂದ ಜೀವಕ್ಕೆ ಹೆದರಿಕೆ ಪ್ರಾರಂಭ ಆಗಿದೆ. ನಾ ದುರ್ಗತಿಗೆ ಹೋಗ್ತೀನಿ, ನನಗೆ ಕಷ್ಟ ಆಗ್ತಾವು, ಈ ತಿರಿಯಂಚುಗಳು ನೋಡಿ ಎಷ್ಟು ಕಷ್ಟದಲ್ಲಿದ್ದಾವು, ನಾರಕಿ ಎಷ್ಟು ಕಷ್ಟದಲ್ಲಿದ್ದಾವು, ನಾನೇನಾರು ಪಾಪ ಮಾಡಿದ್ರೆ ದುರ್ಗತಿಗೆ ಹೋಗ್ತೀನಿ ಅಂತ ಹೆದರಿಕೆ ಶುರುವಾಗಿದೆ ಜೀವಕ್ಕೆ. ಅದನ್ನು ಸಂವೇಗ ಅಂತ ಕರೀತಾರೆ. ನಂಬರ್ 2.
ಇನ್ನು ನಂಬರ್ 3 ಅನುಕಂಪ. ಎಲ್ಲ ಜೀವಗಳ ಮೇಲೆ ದಯಾಭಾವ. ಎಲ್ಲ ಜೀವಗಳ ಮೇಲೆ ದಯಾಭಾವ ಸ್ವಾಭಾವಿಕವಾಗಿ ಬರ್ತದೆ. ಅದು ಸಮ್ಯಕ್ ದರ್ಶನದ ಜೊತೆಯಲ್ಲೇ ಬರ್ತಾವೆ ಅವು ಯಾವಂತೆ ಅನುಕಂಪ ಅಂತಾರು. ನಂಬರ್ 4 ನಂಬರ್ 4ರಲ್ಲಿ ಯಾವುದು ಬೇಕು ನಿಮಗೆ? ಆಸ್ತಿಕ್ಯ. ಆಸ್ತಿಕ್ಯದಲ್ಲಿ ಏನು? ಜೀವ ಅಜೀವ ಆಶ್ರವ ಬಂಧ ಇವೆಲ್ಲ ಇದ್ದಾವೆ ಎನ್ನುವಂಥ ಬುದ್ಧಿ. ಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಇವೆಲ್ಲ ಇದ್ದಾವೆ ಅನ್ನುವಂಥ ತತ್ವಗಳು ಇದ್ದಾವೆ. ಜಿನೇಂದ್ರ ಭಗವಾನರು ಸತ್ಯ ಹೇಳಿದ್ದಾರೆ ಅಂತ ಒಂದು ಆಸ್ತಿಕ್ಯ, ನಂಬಿಕೆಯ ಬುದ್ಧಿ, ಶ್ರದ್ಧೆ, ಅದರ ಬಗ್ಗೆ ಶ್ರದ್ಧೆ. ಜಿನೇಂದ್ರ ಭಗವಾನರು ಹೇಳಿದ್ದಾರೆ, ಇದರ ಅಸ್ತಿತ್ವದಲ್ಲಿ ಇದೆ, ಈ ವಸ್ತುಗಳು ಅಸ್ತಿತ್ವದಲ್ಲಿದೆ, ಜಿನೇಂದ್ರ ಭಗವಾನರು ಅನ್ಯತ್ಯವಾದಿ ಅಲ್ಲ ಅನ್ನುವಂಥ ಒಂದು ಆಸ್ತಿಕ್ಯ, ಅನ್ನುವಂಥ ಒಂದು ದೃಢತೆ ಮನಸ್ಸಿನಲ್ಲಿ, ಆತ್ಮನಲ್ಲಿ ಆ ದೃಢತೆ ಏನಿದೆ ನೋಡ್ರಿ, ಅದನ್ನು ಆಸ್ತಿಕ್ಯ ಅಂತ ಕರೆದಿರು. ಏನು ಬಂತು ನಿಮಗೀಗ? ಪ್ರಶಮ, ಸಂವೇಗ, ಅನುಕಂಪ, ಆಸ್ತಿಕ್ಯ. ಇನ್ನೊಂದ್ಸಲ ಕೇಳಿ: ಪ್ರಶಮ, ಸಂವೇಗ, ಅನುಕಂಪ, ಆಸ್ತಿಕ್ಯ. ಇದರ ಎಲ್ಲದರಿಂದ ಸಹಿತ ಏನು ಇರ್ತದಲ್ಲ ಸಮ್ಯಕ್ ದರ್ಶನ, ಅದನ್ನು ಸರಾಗ ಸಮ್ಯಕ್ ದರ್ಶನ ಅಂತ ಕರೀತಾರು. ಅರ್ಥ ಆಯಿತು? ಇನ್ನು ವಿತರಾಗ ಸಮ್ಯಕ್ ದರ್ಶನ ಅಂದ್ರೆ ಏನಂದರೆ, ಆತ್ಮನ ವಿಶುದ್ಧಿ ಮಾತ್ರವನ್ನು ವಿತರಾಗ ಸಮ್ಯಕ್ ದರ್ಶನ ಅಂದಿದ್ದಾರೆ. ಅದೇನು ಸಮ್ಯಕ್ ದರ್ಶನ ವೀತರಾಗನೂ ಅಲ್ಲ, ಸರಾಗನೂ ಅಲ್ಲ. ಅದು ಜೀವಗಳ ಅಪೇಕ್ಷೆಯಿಂದ ಈ ರಾಗಿ ಜೀವಗಳ ಸಮ್ಯಕ್ ದರ್ಶನ ಸರಾಗ ಸಮ್ಯಕ್ ದರ್ಶನ, ವೀತರಾಗಿಗಳ ಸಮ್ಯಕ್ ದರ್ಶನ ವೀತರಾಗ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ. ಅರ್ಥ ಆಯಿತು? ಅಷ್ಟೇ. ಇಲ್ಲಿ ಕಷಾಯದ ಸದ್ಭಾವದಲ್ಲಿ ಸಮ್ಯಕ್ ದರ್ಶನ ಸರಾಗ್, ಕಷಾಯದ ಅಭಾವದಲ್ಲಿ ಸಮ್ಯಕ್ ದರ್ಶನ ವೀತರಾಗ್. ಇಷ್ಟೇನೆ ಬಂಧುಗಳೇ. ಮತ್ತೆಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ ನೀವು. ಕನ್ಫ್ಯೂಸ್ ಮಾಡೋದಿಲ್ಲಪ್ಪ, ಹಂಗೆಲ್ಲನ ಒಂದು ಸಲ ಏನು ಅಂತ ತಿಳ್ಕೊಂಡು ಚೆನ್ನಾಗಿ ಹೋಗ್ಬಿಡೋದು. ಒಂದು ಶಾಸ್ತ್ರದಿಂದ ಇನ್ನೊಂದು ಶಾಸ್ತ್ರದಲ್ಲಿ ಪ್ರಕರಣ ಸ್ವಲ್ಪ ಚೇಂಜ್ ಬಂದ ಕೂಡ ಎಲ್ಲ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಕೂತ್ಕೊಂತೀರಿ. ಹಂಗಲ್ರಪ್ಪ, ಒಂದು ಲೈನಲ್ಲಿ ಕ್ಲೀನಾಗಿ ಕಲ್ತ್ಕೊಂಡು ಹೋದ್ರೆ ಕನ್ಫ್ಯೂಷನ್ ಕಾರಣನೇ ಇಲ್ಲಲ್ಲ. ಅರ್ಥ ಆಯಿತು? ಈಗ ಬಂಧುಗಳೇ, ಸಮಯ ಆಗ್ತಾಯಿದೆ. ಮತ್ತು ಕೇಳ್ರಿ, ಇಲ್ಲಿ ನಾಳೆ ಸಮಯಕ್ಕಿಂತ ಮೊದಲನೇ 5 ನಿಮಿಷ ಮೊದಲು ಬಂದು ಇಲ್ಲಿ ಕೂರ್ಬೇಕು ನೀವು. ಎಲ್ಲಿಗೆ? ನಾಳೆಯ ಉಪದೇಶಕ್ಕೆ. ಮತ್ತು ನಾಳೆಯ ಉಪದೇಶದಲ್ಲಿ ಹೇಳಲಾಗ್ತದೆ 4 ಗತಿಗಳೊಳಗಡೆ ಸಮ್ಯಕ್ ದರ್ಶನ ಹೇಗೆ ಪ್ರಾಪ್ತಿ ಆಗ್ತದೆ. ಅರ್ಥ ಆಯಿತು? ಇನ್ನು ಸಾಕಷ್ಟು ವಿಷಯಗಳು, ಸಮ್ಯಕ್ ದೃಷ್ಟಿಯ ಸಾಮಾನ್ಯ ಲಕ್ಷಣಗಳು ಏನು, ಶಂಕಾದಿ ದೋಷಗಳು ಏನು, ಇದನ್ನೆಲ್ಲನ ನಾಳೆ ಉಪದೇಶದಲ್ಲಿ ಹೇಳಲಾಗ್ತದೆ ಬಂಧುಗಳೇ. ಆದ್ದರಿಂದ ಈಗ ಯಾವ ಭಾಗ ನಡೀತು? ಸಮ್ಯಕ್ ದರ್ಶನ ಪ್ರಥಮ ಭಾಗ. ಸಮ್ಯಕ್ ದರ್ಶನದ 1ನೇ ಭಾಗ ನಡೆದಿದೆ. ನಾಳೆ ನೀವು ಬರಬೇಕು. ನಾಳೆ ಏನು ನಡೀತದೆ? ಸಮ್ಯಕ್ ದರ್ಶನ ಭಾಗ 2. ಅದರಲ್ಲೇನು ಭಾಗಗಳಿಲ್ಲ. ನಾವು ನಮ್ಮ ಅನುಕೂಲಕ್ಕೆ ನಿಮ್ಮ ಅನುಕೂಲಕ್ಕೆ ಭಾಗಗಳನ್ನಾಗಿ ವಿಂಗಡಿಸಲಾಗಿ ಹೇಳಲಾಗ್ತದೆ ಬಂಧುಗಳೇ. ನೀವೀಗ ಹೋಗಿ ಬನ್ನಿ, ಸಮಯ ಆಯಿತು. ಮಹಾವೀರ ಭಗವಾನರಿಗೆ ಜಯವಾಗಲಿ, ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ, ಪೂಜ್ಯ ದೀಕ್ಷಾ ಗುರು ಉಪದೇಶ ರತ್ನಕರ ಅರ್ಹದ ಬಲಿ ಮಹಾರಾಜರಿಗೆ ಜಯವಾಗಲಿ.